सिद्धं तपस्सिद्धं सर्वसिद्धं शिवप्रदं स्वयं सिद्धमहं वन्दे सिद्धारूढयतीश्वरम्। अनंत कल्याण गुणगण ಸಮನ್ವಿತ ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ವಂದಿಸಿ ಸಮಸ್ತ ಗುರು ಪರಂಪರೆಗೆ ನಮಿಸಿ ಶ್ರೀಮತ್ ಶಂಕರಾಚಾರ್ಯರು ಭಗವದ್ಗೀತೆಯ 6ನೇ ಅಧ್ಯಾಯದ ಕೊನೆಗೆ ಸಾಧನೆಯನ್ನು ಮಾಡತಕ್ಕಂಥ ಸಾಧಕ ಸಿದ್ಧಿ ಮಾಡಿಕೊಳ್ಳುವುದರಲ್ಲಿ ಅಪೂರ್ಣನಾಗಿರುವಾಗ ದೇಹವನ್ನು ಬಿಟ್ಟ ಅಂದರೆ ಕಾಂಗತಿಂ ಸೃಷ್ಟಿ ಗಚ್ಚತಿ, ಅವನಿಗೆ ಯಾವ ಗತಿಯಾಗುತ್ತದೆ ಅಥವಾ ಏನು ಫಲ ಅವನಿಗೆ ಸಿಗುತ್ತದೆ ಅನ್ನುವ ಪ್ರಶ್ನೆಯನ್ನು ಮಾಡಿದಾಗ ಪರಮಾತ್ಮ ನಹಿ ಕಲ್ಯಾಣಕೃತ್ ಗಚ್ಚತಿ ತಾತ, ಹೇ ಪ್ರಿಯ ಪುತ್ರನಾಗಿರ್ತಕ್ಕಂಥ ಶಿಷ್ಯ ಪುತ್ರವತ್ ಇರ್ತಾರೆ, ಅದಕ್ಕೆ ತಾತ ಒಳ್ಳೆಯ ಕೆಲಸ ಮಾಡಿದವರಿಗೆ ಒಳ್ಳೆಯದೇ ಆಗ್ತದೆ ವಿನಃ ದುರ್ಗತಿ ಆಗುವುದಿಲ್ಲ. ಆತ ಕರ್ಮೋಪಾಸನೆಗಳಿಗೂ ಮೀರಿದಂಥ ಪುಣ್ಯವನ್ನು ಮಾಡಿದ್ದಾರೆ. ಅವೆಲ್ಲ ಪುಣ್ಯಗಳು ಜನ್ಮ ಮರಣಗಳಿಗೆ ಕಾರಣ ಅದಾವು. ಮಾಡಿರ್ತಕ್ಕಂಥ ಆತ್ಮಚಿಂತನೆ ಬ್ರಹ್ಮಾಭ್ಯಾಸ ಅವೆಲ್ಲವುಗಳಿಗಿಂತಲೂ ಅಧಿಕವಾದ ಪವಿತ್ರವಾದ ಕೆಲಸ. ಆದ್ದರಿಂದ ಅವ ಮಹಾನ್ ಪುಣ್ಯವಂತನಾಗಿರುವುದರಿಂದ ಆ ಪುಣ್ಯ ಅವನಿಗೆ ಕಲ್ಯಾಣನೇ ಮಾಡ್ತದೆ ವಿನಃ ಅಕಲ್ಯಾಣ ಮಾಡುವುದಿಲ್ಲ ಅಂತ. ಮತ್ತು ಏನಾಗ್ತದೆ ಅವರು ಹೇಳಿದರು, ಆ ಪುಣ್ಯ ಒಲ್ಲಂದ್ರೂ ಕೂಡ ಫಲ ಕೊಡ್ತದೆ. ಈ ಆತ್ಮಚಿಂತನೆ ಮಾಡತಕ್ಕಂತಹ ವ್ಯಕ್ತಿ ಸ್ವರ್ಗ ಬ್ರಹ್ಮಾದಿ ಲೋಕಗಳನ್ನು ಅಪೇಕ್ಷೆ ಮಾಡಿಲ್ಲ. ತೃಣವತ್ ಕಾಕವಿಷ್ಟಾವತ್ ಆತ ತ್ಯಾಗ ಮಾಡಿದ್ದಾರೆ. ಪರಂತು ತತ್ವಜ್ಞಾನ ಆಗಿಲ್ಲ ಅಂತಂದರೆ ಆ ಪುಣ್ಯ ಎಷ್ಟಾದರೂ ಕೂಡ ಫಲ ಕೊಡ್ತದೆ ಅವನಿಗೆ. ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್, ಆತ ಅಪೇಕ್ಷೆ ಇಲ್ಲದಿದ್ದರೂ ಆತನಿಗೆ ಇಚ್ಛಿತವಾದ ಸ್ವರ್ಗಾದಿ ಬ್ರಹ್ಮಲೋಕ ಪರ್ಯಂತರವಾಗಿ ಅವ ಹೋಗ್ತಾನೆ. ಪಿತೃಲೋಕ, ಅನುಜಲೋಕ, ಸ್ವರ್ಗಲೋಕ, ಕೆಲವೊಬ್ಬರು ಹೇಳಿದರು ಬ್ರಹ್ಮಲೋಕ ಪರ್ಯಂತರವಾಗಿ ಹೋಗ್ತಾನಂತ ನಿಜಗೊಂಡು ಹೇಳಿದರು. ಅತಿ ನಿಷ್ಕಾಮ ಪುಣ್ಯವನ್ನು ಮಾಡಿದಂಥ ಮನುಷ್ಯ ಎಲ್ಲಿ ಕಸರಿಲ್ಲ ಅವನಂತ. ಯಾಕೆ ಕಸರಿಲ್ಲ, ಅವ ಬ್ರಹ್ಮಲೋಕದಾಗ ಹೋಗ್ತಾನೆ. ಉಳ್ಕಿದವರು ಸ್ವರ್ಗ ಇತ್ಯಾದಿ ಲೋಕ ಈ ಕಡೆ ಬರ್ತಾರೆ. ನಿಜಗೊಂಡ್ರು ಬರೆದ್ರು ಅಲ್ಲಿಂದಲ್ಲೇ ನಿರ್ವಾಣ ಗೈದುವನು. ಏನು ಹೆಚ್ಚಿಗಿಂತ ದೃಢ ನಿಷ್ಠೆ ಇರಂಗಿಲ್ಲ, ಎಲ್ಲ ಮಾಡಿರ್ತಾನೆ ನಾನು. ಎಲ್ಲೋ ಕಿಂಚಿತ್ ಸಂಶಯ ಇದ್ದ ಕಾಲಕ್ಕೆ ಅಂಥವ ಏನಪ್ಪ ಅಂದ್ರೆ ಬ್ರಹ್ಮಲೋಕ ಪರ್ಯಂತರ ಹೋಗಿ ಅಲ್ಲಿ ಉಳಿದ ಕಿಂಚಿತ್ ಅಭ್ಯಾಸ ಏನದಲ್ಲ ಅದನ್ನು ಪೂರ ಮುಗಿಸಿ ಹೋಗ್ತಾನೆ. ಬರಂಗಿಲ್ಲ ಈ ಕಡೆ. ಹ್ಯಾಂಗೆ ಇಲ್ಲಿ ಇಲ್ದವ್ರು ಎಲ್ಲಿ ಹೋದ್ರೆ ಇಂಗ್ಲೆಂಡ್ ಅಮೇರಿಕ ಹೋಗ್ತಾವೆ ನೋಡ್ರಿ, ಒಂದಿಟ್ಟು ಹೆಚ್ಚಿನ ಹೋಗಿ ಆ ಕಡೆ ಹೋಗ್ತಾವೆ, ಬರಂಗನಿಲ್ಲ. ಅಲ್ಲಿ ಹೆಂಡತಿ ಮಾಡ್ಕೊಂಡು ಅಲ್ಲಿ ಮಕ್ಕಳು ಆ ಕಡೆ ಇರ್ತಾವೆ. ಹಂಗೆ ಇವನು ಏನಪ್ಪ ಅಂತ ಕೇಳಿದರೆ ಆ ಮನುಷ್ಯ ಹೋಗ್ತಾನೆ, ಸ್ವಲ್ಪ ಏನೋ ಉಳಿದಿರ್ತದೆ,
ಸಂಶಯನೋ ಏನೋ ಅದು ಅಲ್ಲಿಂದಲೇ ಬ್ರಹ್ಮಾಭ್ಯಾಸವನ್ನು ಮಾಡಿ ಅಲ್ಲಿಂದಲೇ ನಿರ್ವಾಣವ ನೈರ್ವನು ಅಂತ ನಿಜಗೊಂಡು ಬರ್ತದೆ. ಇದು ಗೀತದಾಗ ಅಲ್ಲಿ ತಕ್ಕ ಹೋಗಿಲ್ಲ, ಇವರು ಇಲ್ಲಿಗೆ ಬಂದಾರ. ಇವರು ಸ್ವರ್ಗಾದಿಗಳ ಅಪೇಕ್ಷೆ ಇಲ್ಲದಿದ್ದರೂ ಕೂಡ, ಯಾಕೆ ವಿಷಯ ವೈತೃಷ್ಣ್ಯ ಅದ ಅವನಿಗೆ, ಪರಂತು ಆ ಪುಣ್ಯ ಅವನಿಗೆ ಒಯ್ತದ, ಅಪೇಕ್ಷೆ ಇಲ್ಲದಿದ್ದರೂ ಒಯ್ತದ ಅವನಿಗೆ. ಅಲ್ಲಿ ಹೋಗಿ ಸ್ವಲ್ಪ ದಿವಸ ಭೋಗಿಸಿ ಅವೇನು ಮಾಡ್ತಾನಪ್ಪ ಅಂತ ಕೇಳಿದರೆ, ಈ ಭೂಲೋಕಕ್ಕೆ ಶ್ರೀಮಂತರ ಶುಚಿವಂತರ ಅವರ ಕುಲದಲ್ಲಿ ಹುಟ್ಟಿ ಅಲ್ಲಿ ಎಲ್ಲರ ಜೊತೆಗೆ ಲೀಲೆಯನ್ನು ಮಾಡಿ ಬುದ್ಧನಂತೆ ಮಹಾವೀರನಂತೆ ಅವರೆಲ್ಲ ರಾಜರ ಮನೆಯಾಗ ಹುಟ್ಟಿದ್ರು. ಅವ್ರು ಬಿಟ್ಟು ಹೋದ್ರು. ಹಾಗೆ ಅವರು ಕೂಡ ಬಿಟ್ಟು ಹೋಗ್ತಾರೆ. ಇನ್ನು ಯೋಗಿ ಕುಲದಲ್ಲಿ ಹುಟ್ಟಿದ್ರಂಕಾರ ಬಡ್ಡಿ ಹಿಡ್ದೇನೆ ಅದರಲ್ಲಿ ಅವರಪ್ಪನೇ ಮಾಸ್ತರ್ ಅದಾನ, ಏನು ಪ್ರಶ್ನೆ ಇರೋಂಗಿಲ್ಲ. ಅವರಪ್ಪ ದಡ್ಡಿದ್ದಾರೆ ಕಳ್ಸಾಲಿ, ಅವರಪ್ಪನೇ ಮಾಸ್ತರ್ ಅದಾನ, ಮನೆಯಾಗೂ ಕಲಿತಾನ ಹೊರಗೂ ಕಲಿತಾನ. ಹುಡುಗ ಮಾಸ್ತರ್ ಮಗ ಇದ್ದಾನೆ. ಯೋಗಿ ನಾಮೇವ ಕುಲೇ ಭವತಿ ಧೀಮತ. ಅವರು ಯೋಗಿ ಕುಲದಲ್ಲೇ ಹುಟ್ಟಿ ಏನು ಮಾಡ್ತಾರೆ, ಹಿರಿಯತೆ ಹೆವಸೋಪಿ ಸಹ. ಅದು ಹಿಂದಿಂದ ಅವನಿಗೇನಪ್ಪ ಅಂದ್ರೆ ನೆನಪಾಗ್ತದೆ. ನೆನಪು ಆಯಿತು ಅಂದರೆ ಹೆಂಗೆ ಹಿಂದಿನ ಏನಾರೇ ಅಪಘಾತ ನೆನಪಾಯ್ತು ಮನುಷ್ಯ ವಿಚಲಿತ ಆಗ್ತಾನೆ ನೋಡ್ರಿ. ಹಿಂದಿಂದ ಏನೋ ದುಃಖ ನೆನಪ ಈಗ ಚಾಲು ಮಾಡ್ತಾರೆ. ಒಮ್ಮೆ ನೆನಪಾಯಿತು ಅಂದ್ರೆ ಅದು ಮಹತ್ ದುಃಖ ಹೆಂಗೆ ಅಜ್ಞಾನಿಗಳಿಗೆ ಆಗ್ತದಲ್ಲ, ಹಿಂದೆ ಪುಣ್ಯತಿಥಿ ಬಂತು ನೆನಪು ಮಾಡಿ ಹೇಳ್ತಾರೆ. ಹಾಗೆ ಇವನಿಗೆ ಹುಟ್ಟು ಬಂದ ಕೂಡ ನೆನಪಾಗಿಬಿಡ್ತದೆ ಅವನಿಗೆ, ಅರೇ ನಾ ಹಿಂದೆಲ್ಲ ಇದು ಮಾಡಿನಲ್ಲ ಅಂದ್ರೆ ನಡಿ ಅಂತ ತಿಳ್ಕೊಂಡು ಪುನಃ ಮುಂದೆ ಅವ ಆ ಸಾಧನೆಯನ್ನು ಪ್ರಾರಂಭ ಮಾಡ್ತಾನೆ. ಹಿರಿಯತೆ ಹೆವಸೋಪಿ ಸಹ. ಅವಶನಾಗಿ, ಅವಶ ಅಂದರೆ ಅವಶ, ಮಾಡಬಾರ್ದಂದ್ರೂ ನೆನಪು ಮಾಡಬೇಡ ಅಂದರೂ ನೆನಪಾಗ್ತದೆ ರೀ. ನೆನಪು ಮಾಡಬೇಡ ಅಂತೀನಿ ಖರೆ ಎಲ್ಲ ಹೇಳ್ತಾರೆ ಮರಿ ಅಂತ. ಹೌದು ರೀ, ನಾನು ನೆನಪು ಮಾಡುವಂಥರ ಕಡೆ ನೆನಪಿಗೆ ಬರ್ತದೆ ರೀ ಅಂತ ಹೆಂಗೆ ಅಜ್ಞಾನಿ ಮನುಷ್ಯ ಅಂತಾನೆ, ಹಂಗೆ ತಾನು ಮಾಡಿದ ಪೂರ್ವ ಧ್ಯಾನ ಜಪ ಆತ್ಮಚಿಂತನೆ ಸೋಹಂ ಚಿಂತನೆ ಅವನಿಗೆಲ್ಲ ಅವಶ್ಯ ಬೇಡಂದ್ರೂ ಅವು ನೆನಪಿಗೆ ಬರ್ತಾವೆ. ಯಾಕೆ ಅನೇಕ ಜನ್ಮ ಸಂಸಿದ್ಧ, ಅನೇಕ ಜನ್ಮದಲ್ಲಿ ಸಾಧನೆ ಮಾಡ್ಯಾನ ನಾವು. ಅದಕ್ಕೆ ಅವನಿಗೆ ಹಂಗೆ ನೆನಪು ಬಂದು ತತಃ ಆದ್ದರಿಂದ ಪರಾಮಗತಿ ಯಾತಿ, ಪರಮಗತಿಯನ್ನು ಮುಕ್ತಿಯನ್ನು ಅವ ಹೊಂತಾನೆ. ಇದು 45ನೇದಲ್ರಿ, 46 ಹೇಳ್ಬೇಕನಿ, ಇದೇ ಹೇಳ್ಬೇಕು. ಅದಕ್ಕೆ ಅವರು ಪ್ರಯತ್ನಾದ ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಮಶಃ. ಪ್ರಯತ್ನದಿಂದ ಏನಪ್ಪ ಅಂದ್ರೆ ಯತಮಾನಸ್ತು, ಯತ ಅಂದ್ರೆ ಪ್ರಯತ್ನ, ಯತತಿ ಅಂದ್ರೆ ಪ್ರಯತ್ನ ಮಾಡ್ತಾನೆ. ಅದು ಹೇಗೆ ಮನುಷ್ಯನಿಗೆ ಎಲ್ಲರೂ ಕೂಡ ಯತ್ನ ಮಾಡ್ಬೇಕಂತಾರೆ, ಮಾಡಬಾರ್ದಲ್ಲ, ಶ್ರೀಮಂತರು ಆಗ್ಬೇಕಂತಾರೆ, ಆಗ್ಬೇಕಂತ ಎಲ್ಲ ಕೆಲಸ ಮಾಡೋಂಗಿಲ್ಲ. ಹಾಗೆಲ್ಲ ಯತಮಾನ ಪ್ರಯತ್ನಾತ್ ಯತಮಾನಸ್ತು. ಯತಮಾನ ಯಾರಿಗೆ? ಯೋಗಿ ಹೇಳ್ಯಾರ. ಯೋಗಿ ಆಗಿರತಕ್ಕಂಥ ವ್ಯಕ್ತಿ ಯತಮಾನ ಹೆಂಗೆ ಮಾಡಬೇಕು? ಪ್ರಯತ್ನಾತ್. ಪ್ರಯತ್ನ ಅಂದರೆ ಏನ್ರಿ? ಯತ್ನ ಅಂದ್ರೆ ಕೆಲಸ, ಅಂದ್ರೆ ಪೌನಃ ಪುಣ್ಯೇನ, ಪುನಃ ಅಂತಾರೆ ಅವರು. ಒಮ್ಮೆ ಮಾಡಿಬಿಡಂಗಿಲ್ಲ, ಮತ್ತೆ ಮಾಡಬೇಕು. ಪ್ರಯತ್ನ ಅಂತಾರೆ. ಯತ್ನದ ಜೊತೆಗೆ ಶಬ್ದ ಹಾಕಿಟ್ರು ಅಂದ್ರೆ ಪುನಃ ಪೌನಃ ಪುಣ್ಯೇನ ಯತ್ನ ಪ್ರಯತ್ನ. ಮನುಷ್ಯನಿಗೇನಪ್ಪ ಅಂದ್ರೆ ಬರಲಿಲ್ಲ ಮತ್ತೆ ಒಂದು ಗಿಡದ ಬಡ್ಡಿ ಏರುವಿ 20 ಸಲ ಬೀಳ್ತದೆ, ಮೇಲೆ ಹಣ್ಣಿತ್ತಂದ್ರೆ 20 ಸಲ ಬೀಳ್ತದೆ, ಬಿಡಂಗಿಲ್ಲ ಅದು. ಏರಿ ಹೋಗಿ ಹಣ್ಣಿಗೆ ಮುಟ್ತದೆ. ಫೀಟಿ ಏರಿ ಬೀಳ್ತದೆ, 2 ಫೀಟಿ ಏರಿ ಬೀಳ್ತದೆ, 3 ಫೀಟಿ ಹೇಳಿ ಬೀಳ್ತದೆ. ನೋಡ್ರಿ ನೀವು, ಪರಂತು ಗೊತ್ತದ ಅದಕ್ಕೆ ಅಲ್ಲಿ ಮೇಲೆ ಹಣ್ಣು ಅದ ಅಂತ.
ಅದು 1000 ಪ್ರಯತ್ನ ಮಾಡಿ ಹಣ್ಣಿಗೆ ಮುಟ್ಟಿ ಹೆಂಗೆ ತೀರ್ತದೆ. ಪೌನ ಪುಣ್ಯೇನ ಪ್ರಯತ್ನ ಮಾಡ್ತದೆ. ಒಂದು ಸಣ್ಣ ಪ್ರಾಣಿ ಇರುವಿ, ನೀನು ದೊಡ್ಡ ಇಟ್ಟು ಮನುಷ್ಯ ಬುದ್ಧಿವಂತನಾಗಿ ನೀನು ಬರೀ ಯತ್ನ ಅಲ್ಲಪ್ಪ, ಪ್ರಯತ್ನ ಮಾಡಬೇಕು. ಇದಕ್ಕೆ ಪ್ರಯತ್ನ ಮಾಡಿದ್ರೆ ಮನುಷ್ಯನಿಗೆ ಏನಪ್ಪ ಅಂದ್ರೆ ಗಂತವ್ಯ ಸ್ಥಾನ ಪ್ರಾಪ್ತಿಯಾಗ್ತದೆ, ಸಿದ್ಧಿ ಅವನಿಗೆ ಪ್ರಾಪ್ತಿಯಾಗ್ತದೆ. ಇಲ್ಲಾಂದ್ರೆ ಪ್ರಾಪ್ತಿ ಆಗೋದಿಲ್ಲ. ಬರಂಗಿಲ್ಲ ಅಂತ ಅನ್ನಂಗಿಲ್ಲ. ಬರಂಗಿಲ್ಲ ಯಾಕೆ? ಬರಂಗಿಲ್ಲ ಆಗಂಗಿಲ್ಲ ಅಂದ್ರೆ ಮಾಡ್ತೀರ ಯಾಕೆ? ಅವರು ಅಲ್ಲ, ಮಾಡ್ತೀರ ಯಾಕೆ? ಯಾರೂ ಏರಿಲ್ಲ. ಮೌಂಟ್ ಎವರೆಸ್ಟ್ ಏರಿಲ್ಲ, ಏರ್ಯಾರ ಏರೋಕ್ಕೆ ಬರಂಗಿಲ್ಲ ಅಂತ ಇಲ್ಲ, ಏರೋರು ಭಾಳಿಲ್ಲ. ಹಾಗೆ ಮುಕ್ತಿ ಸಿಗುವುದಿಲ್ಲ ಅಂತ ಅಲ್ಲ, ಮುಕ್ತಿ ಪಡೆಯೋರು ಭಾಳಿಲ್ಲ, ಪ್ರಯತ್ನ ಮಾಡೋರು ಭಾಳಿಲ್ಲ. ಯತ್ನ ಮಾಡ್ತಾರೆ, ಬಿಡ್ತಾರೆ, ಆಗಂಗಿಲ್ಲ ಬಿಡು. ಇಲ್ಲ, ಪ್ರಯತ್ನ ಮಾಡ್ಬೇಕಂತಾರೆ ಅವರು. ಪೌನ ಪುಣ್ಯನೇ ಯತ್ನ ಮಾಡು. ಹಂಗೆ ಯಾರು ಪ್ರಯತ್ನ ಯತಮವಾನೋ ಅಸ್ತು ಯೋಗಿ, ಯಾರು ಪುನಃ ಎಷ್ಟು ಚಂಚಲ ಆದ್ರೆ ಯತಸ್ತತ ನಿಯಮ ಆತ್ಮನೇವ ಅಂತ ಹೇಳಲ್ಲ. ಹೋಗು ಮನಸ್ಸನ್ನು ಹೊಳ್ಳಿ ತಾನು ನಿಂದಿಸಂದಾರಲ್ಲ, ಹಂಗೆ ಪ್ರಯತ್ನ ಮಾಡ್ತಕ್ಕಂಥ ವ್ಯಕ್ತಿ ಏನು ಹಾಕನ ಸಂಶುದ್ಧಿ ಕಿಲ್ಬಿಷ. ಕಿಲ್ಬಿಷ ಅಂದರೆ ಏನು ರೀ? ವಿಷ. ಕಿಲ್ಬಿಷ ಅಂದರೆ ವಿಷ. ವಿಷ ಏನು ಮಾಡ್ತದೆ? ಇದ್ದ ಪದಾರ್ಥವನ್ನು ಕೆಡಿಸ್ತದೆ. ಹಾಲಿಗೆ ಮೊಸರು ವಿಷ ಕೆಡಿಸ್ತದೆ, ಬಿಡಂಗನೇ ಇಲ್ಲ. ಹಾಗೆ ಕಿಲ್ಬಿಷ ಅಂದರೆ ಏನು ರೀ? ಮನುಷ್ಯನ ಸಾಧನೆಯನ್ನು ಹಾಳು ಮಾಡತಕ್ಕಂಥ ಚಂಚಲ ಬುದ್ಧಿ, ಪಾಪ, ಇವು ಏನು ಅದು ಕಿಲ್ಬಿಷ ಅದಾವೆ. ಚಲೋ ಇದ್ದರೂ ಕೆಡ್ತದೆ. ತಾಮ್ರದ ಹಿತ್ತಾಳೆ ಪಾತ್ರೆಗೆ ನೀವು ಏನರ ಮೊಸರು ಇಟ್ಟರೆ, ಹಾಲು ಇಟ್ಟರೆ ಅಂದರೆ ಅದು ಕೆಟ್ಟು ಹೋಗ್ಬಿಡ್ತದೆ. ಹಾಗೆ ಅಶುದ್ಧ ಅಂತಃಕರಣದಲ್ಲಿ ಈ ಯಾವ ವಿಚಾರಗಳು ಇಟ್ಟರೂ ಕೂಡ ಆ ವಿಚಾರ ಕೆಟ್ಟು ಹೋಗ್ಬಿಡ್ತಾವೆ. ಸರಿಯಾಗಿ ಉಳಿಯಂಗಿಲ್ಲ, ವಿಚಾರ ಉಳಿಯಂಗಿಲ್ಲ. ಅದಕ್ಕಂತಾರೆ ಅವರು ಸಂಶುದ್ಧ ಕಿಲ್ಬಿಷಃ. ಯಾರು ಯತ್ನವನ್ನು ಪುನಃ ಯತ್ನ ಮಾಡ್ತಕ್ಕಂಥ ಯೋಗಿ ಏನಕ್ಕನ ಸಂಶುದ್ಧ ಕಿಲ್ಬಿಷ. ಶುದ್ಧ ಕಿಲ್ಬಿಷ ಅಲ್ಲ, ಮತ್ತೊಂದು ಉಪಸರ್ಗ ಇಟ್ಟರೆ ಅವರು. ಯಾಕೆ? ಸಂಪೂರ್ಣ ಅಂತ. ಸಂಪೂರ್ಣ ಎಳ್ಳಷ್ಟು ಇಲ್ಲ ಆ ಯೋಗಿಯಲ್ಲಿ. ಅಂದ್ರೆ ಸಮಾಧಿ ಹತ್ತದ. ಇಲ್ಲಕ್ಕ ಸಮಾಧಿ ಹೆಂಗೆ ಆಗ್ತದೆ? ಸಂಶುದ್ಧ ಕಿಲ್ಬಿಷ. ವಿಕ್ಷೇಪ ದೋಷ, ಮಲದೋಷ, ಇವೆರಡೂ ದೋಷಗಳೇನಪ್ಪ ಅಂದ್ರೆ ಮನುಷ್ಯನೇನಪ್ಪ ಅಂದ್ರೆ ಮನಸ್ಸನ್ನು ಹಾಳು ಮಾಡ್ತಕ್ಕಂಥವದವ, ಹಾಳು ಮಾಡ್ತಕ್ಕಂಥವು. ಅದಕ್ಕೆ ಅವ ಹೆಂಗದನ ಮನುಷ್ಯ ಪ್ರಯತ್ನ ಮಾಡಿರ್ತಕ್ಕಂಥ ಸಂಶುದ್ಧ ಕಿಲ್ಬಿಷ. ಅವನ ಸಮಸ್ತ ಕಿಲ್ಬಿಷಗಳು, ಅದು ಶಾರೀರಿಕವೇ ಇರಲಿ, ವಾಚಕವೇ ಇರಲಿ, ಮಾನಸಿಕವೇ ಇರಲಿ, ಸಮಸ್ತ ದೋಷಗಳೇನಪ್ಪ ಅಂತ ಕೇಳಿದರೆ ಅವು ಹೋಗಿಬಿಡ್ತಾವೆ. ಸಂಶುದ್ಧ ಸಮ್ಯಕ್ ಹೋಗಿಬಿಡ್ತಾವೆ. ಅವು ಯಾವ ಇರಂಗಿಲ್ಲ. ಅದಕ್ಕೆ ಎಷ್ಟು ಟೈಮ್ ಬೇಕು ರೀ? ಎಷ್ಟು ಟೈಮ್ ಬೇಕು ಸಂಶುದ್ಧ ಆಗ್ತದೆ? ಮಳ ಅಂದ್ರೆ ಟೈಮ್ ಅಲ್ಲ, ಜನ್ಮ. ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂ ಗತಿ. ತಮ್ಮ ಇದು ಒಂದು ಜನ್ಮದಾಗ ಆಗೋದಿಲ್ಲಪ್ಪ, ಭಾಳ ಪ್ರಯತ್ನ ಮಾಡ್ಬೇಕಾಗ್ತದೆ. ಜನ್ಮಾಂತರ ಅಂತಾರವರು. ಬಹು ಜನ್ಮನಾಮಂತೆ. ಅದಕ್ಕೆ ಪರಮಾತ್ಮ ಅನಂತ ಜನ್ಮ ಅಂತ ಹೇಳ. ಆ ಮನುಷ್ಯನಿಗೆ ಅಂದ್ರೆ ಅನಂತ ಜನ್ಮಗಳಲ್ಲಿ ಮಾಡಿದರು. ಅಪ್ಪ ಅವ್ರನ್ನ ಮಾತು ಹೇಳ್ತಿದ್ರು, ಅನಂತ ಜನ್ಮ ಅಂದರೆ ಏನು ರೀ? ಬಹುಕಾಲ ಅಂತ ಅರ್ಥ. ಭಾಳ ದಿವಸ ಒಂದು ಅರ್ಥ. ಎರಡನೇ ಅರ್ಥ ಏನು? ಮನುಷ್ಯನ ವೃತ್ತಿ ಪಲ್ಲಟಿದೆ ಅಂದ್ರೆ ಜನ್ಮನೂ ಪಲ್ಲಟ ಐತೆ. ಅವನು ಹೆಂಗಿದ್ದು ನೋಡ್ರಿ, ಹೊಸ ಜನ್ಮ. ಬುದ್ಧಿ ಹೆಂಗಿದ್ರೆ ಹೆಂಗದು? ಹೊಸ ಜನ್ಮೆ. ಈ ಜನ್ಮ ಹೋಗ್ಬೇಕಂತಿಲ್ಲ. ವೃತ್ತಿ ವ್ಯವಹಾರ ಪಲ್ಲಟ ಆಯಿತು ಅಂದ್ರೆ ಒಂದು ಜನ್ಮ ಆದಂಗೆ ಅವನಿಗೆ. ಅದಕ್ಕೆ ಪರಮಾರ್ಥ ಗೀತೆಯಲ್ಲಿ ಹೇಳ್ಯಾರಲ್ಲ, ಭೂಮಿಕ, ಒಂದೊಂದು ಭೂಮಿಕೆ ಒಂದು ಜನ್ಮೇ ಅವನಿಗೆ. ಏನು ರೀ?
ಒಂದು ಭೂಮಿಗಿಂತ ಮತ್ತೊಂದು ಭೂಮಿಗೆ ಹೋಗಿ ಆ ಮನುಷ್ಯ ಉಳಿದಿಲ್ಲ ರೀ. ಈಗ ಮೊದಲನೇ ಮನುಷ್ಯ ಉಳಿದಿಲ್ಲ. ಈಗ ಉಳಿದಿಲ್ಲ ಅಂದ್ರೆ ಏನು ಹೇಳ್ಬೇಕ್ರಿ? ಮನುಷ್ಯನ ಅವನೇ ಅದನ್ನು ಮೂಗ ಕಣ್ಣ ಕೈ ಅಂದ್ರೆ ಅವನ ಭಾವನೆ ಪಲ್ಲಟ್ಟಾಗ್ಯದ್ರಿ. ಈಗ ಅದೊಂದು ಜನ್ಮನೇ ಅಪರಂತ್ರಿ, ಇದನ್ನೂ ಒಂದು ಜನ್ಮನೇ. ಇನ್ನು ಶಾರೀರಿಕ ದೃಷ್ಟಿಯಿಂದನೂ ಅನಂತ ಜನ್ಮದಲ್ಲಿ ಉಪಾಸನೆ ಮಾಡಬೇಕಾಗ್ತದೆ. ಕತೆ ಹೇಳ್ತಾರಲ್ಲ, ಇದಕ್ಕೆ ನೀ ಕಾಗಿದ್ದಿ, ಮುಂದಕ್ಕೆ ಅದು ಅದೇ ಕಥೆನೂ ಹೇಳ್ತಾರೆ. ಇಲ್ತಾಗ ಬರೋಕೆ ನೀ ಹಿಂಗೆ ಬಂದಿಲ್ಲಪ್ಪ, ಅನಂತ ಜನ್ಮದಲ್ಲಿ ಬಂದಿದ್ದೀನಿ, ಅನಂತ ಜನ್ಮದಲ್ಲಿ ಮಹಾತ್ಮರ ಸೇವಾ ಮಾಡಿದೆ, ಅನಂತ ಜನ್ಮದಲ್ಲಿ ಅವ್ರ ಕೃಪಾ ಪಡೆದಿದೆ. ಹಿಂದಿನ ಜನ್ಮದ ಹಿಂಗೆ ಬುದ್ಧನ ಒಂದು ಕಥೆ ಅದ, ಅದರೊಳಗೆ ಜನ್ಮಾಂತರದೇ ಕಥೆ ಅದಾವ. ಬುದ್ಧ ಹಿಂದಿನ ಜನ್ಮದಾಗ ಏನಿದ್ದ, ಆ ಜನ್ಮದಾಗ ಇದ್ದ, ಎಮ್ಮಿದ್ದ, ಕಾಗಿದ್ದ, ಕರುವೆ ಇದ್ದ, ಇದು ಇದ್ದ ಎಲ್ಲ ಹೇಳ್ಯಾರ ಬುದ್ಧನ. ಅದಕ್ಕೆ ಏನಪ್ಪ ಅಂತ ಕೇಳಿದರೆ ಬಹುನಾಮ್ ಜನ್ಮನಾಮಂತೆ ಅಂದ್ರೆ ಬಹು ಶರೀರಗಳು ಅರ್ಥ ಆಗ್ತದೆ, ಬಹು ಅಂತಃಕರಣನೂ ಅರ್ಥ ಆಗ್ತದೆ. ನಿಮ್ಮ ಮನಸ್ಸು ಪಲ್ಲಟ್ ಆಯಿತು, ಮನುಷ್ಯ ಬದಲಾದ ಒಂದು ಜನ್ಮನೇ. ಚಂತನ ಸಂಗೀತ ಇಲ್ಲತಕ್ಕ ಬಿಟ್ಟು ಹೋದ್ರೆ ಮನುಷ್ಯ ಬದಲಾಗ್ಯಾನ್ರಿ. ಈಗ ಮನುಷ್ಯ ಮೊದಲನ ಇಲ್ಲಿಗ ಬದಲಾಗ್ಯಾನ. ಹೀಗೆ ವೃತ್ತಿ ಬದಲಾಗುವುದು ಒಂದು ಜನ್ಮ, ಶರೀರ ಬದಲಾಗೋದು ಒಂದು ಜನ್ಮ. ಭಾಳ ಮಂದಿಗೆ ಶರೀರ ಬದಲಾಗಕ್ಕ, ಭಾಳ ಮಂದಿ ವೃತ್ತಿ ಬದಲಾಕ. ಒಂದೇ ಜನ್ಮದಾಗ ಅನಂತ ಜನ್ಮ ಆಗ್ತಾವೆ. ಒಬ್ಬರಿಗೆ ಒಂದೊಂದು ವೃತ್ತಿ ಒಂದೊಂದು ಜನ್ಮ ತೊಗೋಬೇಕಾಗ್ತದೆ. ಹೆಂಗದ ನೋಡ್ರಿ. ಅದಕ್ಕೆ ಶಾಸ್ತ್ರದ ಬಹುನಾಮ್ ಜನ್ಮನಾಮಂತೆ, ಅನಂತ ಶರೀರಗಳ ಧಾರಣ ಮಾಡಿದರೆ ಸತ್ಕರ್ಮ ಮಾಡ್ತಾನೆ ಬಂದರೆ, ಪ್ರಯತ್ನ ಮಾಡ್ತಾ ಬಂದರೆ ಒಂದು ಇದೇ ಜನ್ಮದಲ್ಲಿ ಅನಂತ ವೃತ್ತಿಗಳನ್ನು ಸಾಧನೆಯನ್ನು ಮಾಡಿ ಆ ಮನುಷ್ಯ ಏನಪ್ಪ ಅಂತಂದ್ರೆ ತಥೋ ಯಾತಿ ಪರಾಂಗತಿ, ಅವನು ಪರಬ್ರಹ್ಮವನ್ನು ಮೋಕ್ಷವನ್ನು ಅವ ಪಡೀಲಿಕ್ಕೆ ಬರ್ತಾನೆ. ಗತಿ ಅಂದ್ರೆ ಮೋಕ್ಷ ಅದ. ಮತ್ತು ಪರಾಮ್ ಗತಿ ಅಂತ ಮತ್ತು ಅದಕ್ಕೆ ವಿಶೇಷಣ ಕೊಡ್ತೀರಿ. ಯತ್ನಕ್ಕೆ ಪ್ರಯತ್ನ ಅಂದ್ರಿ, ಸಿದ್ಧಿಗೆ ಸಂಶುದ್ಧಿ ಅಂದ್ರಿ. ಇಲ್ಲಿ ಏನಂತಾರೆ, ಗತಿಗೆ ಪರಾಮ್ ಗತಿ. ಮಹಾತ್ಮರ ಶಬ್ದಗಳು ವ್ಯರ್ಥ ಉಪಯೋಗ ಮಾಡೋಂಗಿಲ್ಲ ಅವರು, ಅದಲ್ಲರಿ. ಗತಿಗೆ ಇಲ್ಲಿ ಒಂದು ವಿಶೇಷಣ ಪರಾಮ್, ಸಿದ್ಧಿಗೆ ಒಂದು ಯತ್ನಕ್ಕೆ ಒಂದು ಪ್ರಯತ್ನ, ಸಂಸಿದ್ಧಿ, ಪರಾಮ್ ಗತಿ. ಹೆಂಗದ ನೋಡ್ರಿ. ಒಂದೇ ಶ್ಲೋಕದ ಇಷ್ಟು ವಿಶೇಷಣ ಕೊಟ್ಟರು. ಆ ಯತ್ನದೊಳಗೂ ಒಂದು ವಿಶೇಷ ಅದ, ಅದಕ್ಕೆ ಪ್ರಯತ್ನ ಅಂತ. ಎಷ್ಟೋ ಜನ ಸಂಸಾರಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ಮಿನಿಟ್ ಪುರ್ಸೋದಿಗೆ ಇಲ್ಲರಿ ನಮ್ಗೆ ಅಂತಾರೆ. ಒಂದು ಮಿನಿಟ ಅದು ಪ್ರಯತ್ನನೇ ಅದ. ಅದು ಏನಪ್ಪ ಅಂತ ಯತ್ನನೇ ಅದು, ಪ್ರಯತ್ನ ಅಲ್ಲ. ಯಾವ ಪ್ರಯತ್ನ ಮಾಡಿದ್ರೆ ಅವನಿಗೆ ಅವಿಚಲವಾದ ಒಂದು ಫಲ ಸಿಗುತ್ತೆ, ಅದಕ್ಕೆ ಪ್ರಯತ್ನ ಅನ್ನಬೇಕು. ಇವೆಲ್ಲ ಪ್ರಯತ್ನ ಅಂತಾರೆ, ಯತ್ನ ಅಂತ. ಇವು ಯತ್ನ. ಯಾರು ಕಷ್ಟವನ್ನು ಪರಮಾತ್ಮನ ಪ್ರಾಪ್ತಿಗೆ ಮಾಡ್ತಾರೆ ಅದಕ್ಕೆ ಪ್ರಯತ್ನ ಅಂತಾರೆ. ಭಗೀರಥ ಮಾಡ್ದ, ಋಷಿಗಳು ಮಾಡಿದ್ರು, ಅದಕ್ಕೆಲ್ಲ ಪ್ರಯತ್ನ ಅಂತಾರೆ. ಇವೇನು ಬರೀ ಕೆಲಸ. ಇವು ಕಾಯಕ ಅಲ್ಲ, ಇವು ಕೆಲಸಗಳು. ಕಾಯಕ ಬೇರೆ, ಕೆಲಸ ಬೇರೆ. ಹಂಗೆ ಯತ್ನ ಬೇರೆ, ಪ್ರಯತ್ನ ಬೇರೆ. ಪರಮಾತ್ಮನ ಪ್ರಾಪ್ತಿಗೆ ಏನು ಮಾಡ್ತಾರೋ ಅದಕ್ಕೆ ಪ್ರಯತ್ನ ಅದ. ಪ್ರಕೃಷ್ಟ ರೂಪೇಣ ಯತ್ನ ಪ್ರಯತ್ನ ಒಂದು ವಿಶೇಷ. ಸಿದ್ಧಿ ಅಂದರೆ ಪ್ರಾಪ್ತಿ. ಪ್ರಯತ್ನಕ್ಕೆ ಏನು ಸಿಗ್ತಾವೆ ಅಂದ್ರೆ ಸಿದ್ಧಿ ಅಂತೇಳಿ. ಆ ಸಿದ್ಧಿಗಳೆಲ್ಲ ಕೂಡ ಕೊನೆಗೆ ಇವನಿಗೆ ತ್ರಾಸ ಕೊಡುವೆ ಅದಾವೆ. ಯತ್ನ ಮಾಡಿ ರೊಕ್ಕ ಬಂತು, ಅಂಜಿಕೆ सोन्याच्या देव केला चोरांची भीती त्याला, ದೇವ ಬಾಜಾರಾच्या ಭಾಜಿಪಾಲ नाही ಹೇಳಿದ್ರು. ಇವೆಲ್ಲ ದುಃಖನೇ ಕೊಡ್ತಾವೆ. ಅದಕ್ಕಂದ್ರೆ ಅವ್ರೇನಪ್ಪ ಅಂತ ಕೇಳಿದ್ರು ಸಂಶುದ್ಧಿ. ಇಲ್ಲಿ ಪರಾಮ್ ಗತಿ ಪರಾಮ್ ಯಾಕೆ ಇಟ್ಟರು? ಅರೇ ಭಾಳ ಮಂದಿ ಭಾಳ ಗತಿ ಹೇಳ್ಯಾರ. ನಿಜಗಳು ಚಿಂತೆ ಮಾಡಿ ನಾನಾ ಮತವಾದಿಗಳ ಗತಿಗಳು ಬರ್ದಾರ. ಅದಕ್ಕೆ ಇಲ್ಲ ಅಂಥವಲ್ಲ. ಪರಾಮ್ ಗತಿ ಅಂದ್ರೆ ಜೀವ ಬ್ರಹ್ಮ ಆತ್ಮ ಐಕ್ಯತ್ವ, ಇದಕ್ಕೆ ನಾವು ಗತಿ ಅಂತ. ಅದಕ್ಕೆ ಪರಾಮ್ ಗತಿ. ಅರ್ಜುನ ಏನು ಅರ್ಥ ಹೇಳಿದ್ರು? ಸತತ
ಬಹುಜನ್ಮದಲ್ಲಿ ಅಥವಾ ಇದೇ ಜನ್ಮದಲ್ಲಿ ವೃತ್ತಿಯನ್ನು ಬದಲು ಮಾಡುವ ಪುನರ್ಜನ್ಮ, ದೇಹ ಮಾಡುವ ಪುನರ್ಜನ್ಮ, ಅವುಗಳಲ್ಲಿ ಪ್ರಯತ್ನ ಮಾಡ್ತಾ ಯಾರು ತಮ್ಮ ಸಮಸ್ತ ಪಾಪವನ್ನು ವಿಕ್ಷೇಪವನ್ನು ಕಳೆದುಕೊಂಡಾರೆ ಅವರು ಪರಾಮಗತಿಯನ್ನು ಹೊಂತಾರೆ. ಉಳಿಕೆದವರಿಗೆ ಅವು ಮಾತಲ್ಲ. ಆದ್ದರಿಂದ ಏನಪ್ಪ, ನೀ ಪ್ರಯತ್ನ ಮಾಡು. ಪ್ರಯತ್ನಾತ್ ಯತಮಾನ ತು ಅಧಿಕಂ ಯತಮಾನ. ನೋಡ್ರಿ, ಯತಮಾನ ಮತ್ತು ಅಧಿಕಂ, ಅದಕ್ಕೆ ಪ್ರಶಬ್ದಿಟ್ಟು, ಅದಕ್ಕೆ ಅಧಿಕ ಮಾತ. ಅಧಿಕಂ ಯತಮಾನ ಇತ್ಯರ್ಥ. ಪ್ರಯತ್ನ ಅಂದ್ರೆ ತತ್ರ ಯೋಗಿ ವಿದ್ವಾನ್ ಸಂಶುದ್ಧ ಕಿಲ್ಬಿಷಃ ವಿಶುದ್ಧ ಕಿಲ್ಬಿಷಃ ಸಂಶುದ್ಧ ಪಾಪ ಅನೇಕ ಜನ್ಮ ಸಂಸಿದ್ಧ. ಅನೇಕ ಜನ್ಮದಲ್ಲಿ ಸಮ್ಯಕ್ ಆಗಿ ಮಾಡಿದಂಥ ಪಾಪಗಳು, ತಿಳಿದು ಮಾಡಿದ ಪಾಪ. ಸಂಸಿದ್ಧಿ ಅಂದರೆ ತಿಳಿಲಾರ್ದ ಪಾಪಕ್ಕೆ ಯಾರು ಏನು ಮಾಡೋಂಗಿಲ್ಲ, ಪರಮಾತ್ಮನ ಏನು ಮಾಡೋಂಗಿಲ್ಲ. ತಿಳಿದು ಮಾಡಿದ ಪಾಪ, ಅದಕ್ಕೆ ಅಂತ ಅನೇಕ ಜನ್ಮ ಸಂಸ್ಥೆ, ಅನೇಕ ಜನ್ಮಸು ಮಾಡಿರ್ತಕ್ಕಂಥ ಪಾಪ. ಕಿಂಚಿತ್ ಸಂಸ್ಕಾರ ಜಾತಂ ಉಪಚಿತೇನ ಅನೇಕ ಜನ್ಮ ಕೃತೇನ ಸಂಸಿದ್ಧ. ಉಪಚಿತ ಇಟ್ಟು ಮಾಡೋದು. ದುಡ್ಡ ಕೂಡಿ ಏನಾಕ ಧನ ಹಾಕ ತೇಜ ಹಂಗಿಲ್ಲ. ಇಟ್ಟು ಕೂಡಿ ಉಪಚಿತ್ಯ ಅಂದ್ರೆ ಸಂಗ್ರಹ ಮಾಡೋದು. ಇಟ್ಟು ಸಂಗ್ರಹ ಮಾಡಿ ದ್ವಾಡ್ದು ಆಗ್ತದೆ. ಹಾಗೆ ಅನೇಕ ಜನ್ಮದಲ್ಲಿ ಇಟ್ಟು ಪ್ರಯತ್ನ ಮಾಡಿ ಗೊಳೆ ಆದದ್ದು ಪುಣ್ಯ ಇದು. ಹೌದಲ್ರಿ, ನಾವು ಒಮ್ಮೆ ಗಳಿಸಿಲ್ರಿ, ಇಟ್ಟು ಗಳಿಸಿದೇವ್ರಿ, ಇಟ್ಟು ಗೊಳೆ ಮಾಡಿದ್ದೇವೆ ಅಂತಾರಲ್ಲ. ಕಾಳು ತೊಗೊಂಡು ಹೋದಂದ್ರೆ ಹೋಯ್ತಾರ. ನಾವೇನು ದೊಡ್ಡವ್ರಿ, ನಾವು 7 ದಿನ 8 ವರ್ಷ ಆಯಿತು ಇಟ್ಟು ಕೂಡಿಸಿ ಏನಪ್ಪ ಅಂದ್ರೆ ಸಂಸಿದ್ಧ ಮಾಡ್ತಾರಲ್ಲ. ಇಟ್ಟು ಕೂಡಿಸಿ ಒಮ್ಮೆ ಮನೆ ಖರೀದಿ ಮಾಡೋಕ್ಕೆ ಸಾವುಕಾರ ಮಾಡ್ತಾರೆ. ಇಟ್ಟು ಕೂಡಿ ಹೆಂಗೆ ಅವ್ರು ಮಾಡ್ತಾರೆ. ಹಂಗೆ ಈ ಪಾಪ ಹೋಗೋದು ಹೆಂಗೆ, ಪರಮಾತ್ಮ ಸಿಗೋದು ಹೆಂಗೆ, ಇಟ್ಟು ಕೂಡಿದ ಪ್ರಯತ್ನದಿಂದ. ಒಮ್ಮೆ ಆಗಿಲ್ಲಿದು, ಭಾಳ ಸಲ ಅನೇಕ ಜನ್ಮದಲ್ಲಿ ಮಾಡಿ ಅನೇಕ ಜನ್ಮ ಸಂಸಿದ್ಧ. ಏನಪ್ಪ ಅಂದ್ರೆ ಕೂಡಿದ ಆ ಪುಣ್ಯ ಏನಪ್ಪ ಕೃತೇನ ಸಂಸಿದ್ಧ ಅನೇಕ ಜನ್ಮ ಸಂಸಿದ್ಧ. ಅನೇಕ ಜನ್ಮ ತತಃ ಲಬ್ಧ ಸಮ್ಯಕ್ ದರ್ಶನ ಸನ್. ಅನೇಕ ಜನ್ಮದಲ್ಲಿ ಇಟ್ಟು ಗಾಳೆ ಮಾಡಿದ ಪುಣ್ಯದಿಂದ ಅದು ಏನಪ್ಪ ಅಂದ್ರೆ ಏನಾಗಿದೆ ಅವನಿಗೆ ಸಿಕ್ಕದ ಏನು ಸಮ್ಯಕ್ ದರ್ಶನ. ಲಬ್ಧ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ ಅಂದ್ರೆ ಏನು, ಯಾವುದು ಹೆಂಗದ ಹಂಗೆ ತಿಳಿಯೋದು. ದರ್ಶನ ಅಂತ ನೋಡೋದು ಅಲ್ಲಿ ಜ್ಞಾನ. ಸಮ್ಯಕ್ ಜ್ಞಾನ ಹೆಂಗಾಗಿದೆ ಅವನಿಗೆ, ಅನೇಕ ಜನ್ಮದಲ್ಲಿ ಇಟ್ಟು ಗಾಳೆ ಮಾಡಿದ್ದು ಪುಣ್ಯದಿಂದ, ಪ್ರಯತ್ನದಿಂದ. ಹೌದಲ್ಲ, ಪುಣ್ಯ ಪ್ರಯತ್ನ. ಆ ಪ್ರಯತ್ನದಿಂದ ಏನಪ್ಪ ಇವನಿಗೆ ಆತ್ಮದರ್ಶನ ಸಿದ್ಧ ಆಗ್ಯದ. ಅದರಿಂದ ಏನಾಗ್ತದೆ, ಯಾತಿ ಪರಾಂ ಪ್ರಕೃಷ್ಟಾಂ ಗತಿ, ಯಾತಿ ಪ್ರಾಪ್ನೋತಿ, ಹೊಂದುತ್ತಾನೆ. ಏನು, ಪರಮಗತಿಯನ್ನು ಹೊಂದುತ್ತಾನೆ. ಆ ಪರಮಗತಿ ಪ್ರಾಪ್ತಿ ಆಯಿತು ಅಂದ್ರೆ ಆತ ಏನಪ್ಪ ನಿಶ್ಚಿಂತನಾಗಿ ಇರ್ತಾನಪ್ಪ ಅಮ್ಮ ತತ್ವಜ್ಞಾನಿ. ಅದಕ್ಕೆ ಇವೆಲ್ಲ ಆಗಬೇಕಾದ್ರೆ ಯೋಗಿ ಆಗಬೇಕಪ್ಪ. ಅದಕ್ಕೆ ಯೋಗಿ ಆಗಬೇಕು. ಅದೇ ಪರಮಾತ್ಮ ಹೇಳ್ತಾನೆ, ಯೋಗಿ ಆಗಲಿಕ್ಕೆ ಪ್ರಯತ್ನ ಮಾಡು, ಯುಕ್ತ ಯೋಗಿ ಆಗು. ಯಾರು ಶಾಸ್ತ್ರ ಹೇಳ, ಯಾರು ಕಾಮಕ್ರೋಧೋದ್ಭವ ವೇಗಂ, ಕಾಮಕ್ರೋಧಗಳ ವೇಗವನ್ನು ತಡೀತಾರೆ ಅವನಿಗೆ ಯುಕ್ತ ಅಂತ ಕರೆದಾರೆ. ಅವು ವೇಗ ತಡಿಬೇಕು. ಆ ವೇಗ ತಡೆದು ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಸುಮ್ಮ ಹರಿದು ಹೊಳೆಗೆ ನೀವು ಏನು ಕಟ್ಬೋದು. ಮಳೆಗಾಲದಲ್ಲಿ ಹೊಳೆಗೆ ಡ್ಯಾಮೇ ಕಟ್ಟಬೇಕು. ಸಣ್ಣಗಾದ ಹರ್ಕೊಂಡು ಹೋಗ್ತಾ ಅದು ಹೋಕ್ಕವೆ, ಎಲ್ಲ ಹೋಕ್ಕವೆ. ಇದಕ್ಕೆ ಬಹಳ ವೇಗದ ಕಾಮಕ್ರೋಧೋದ್ಭವಂ ವೇಗಂ. ಹರಿದು ಬೇರೆ ವೇಗ ಬೇರೆ. ಒಳಗೆ ಟೈಮ್ಗೆ ಹರಿತಾವ, ಮಳೆಗಾಲದಾಗ ಹರಿಯಂಗಿಲ್ಲ, ಅವು ಹೊಡ್ಕೊಂಡು ಹೋಕ್ಕವು. ಅದಕ್ಕೆ ಭಾಳ ಯುಕ್ತನಾದವನೇ ತಡಿತಾನೆ ವಿನಃ ಉಳುಕಿದವರು ಅದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ. ಅಂತಹದ್ದು ಏನಪ್ಪ ಅಂತ ಕೇಳಿದರೆ ಪ್ರಾಪ್ತಿ ಮಾಡ್ಕೊ. ಆದ್ದರಿಂದ
ಇವೆಲ್ಲ ವೇಗವನ್ನು ತಡೆಯತಕ್ಕಂಥವು ಏನದಾನ ಅವನು ದೊಡ್ಡ ಯೋಗಿ ಅದನ್ನು ಹೇಳ್ತಾರೆ. ತಪಸ್ವಿಭ್ಯಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವ. ಅರ್ಜುನ ಯೋಗಿ ಭವ. ಅವ ಅಂದ, ಮತ್ತು ನಾನು ಯೋಗಿ ಆಗಕ್ಕೆ ಬಿಟ್ಟು ಹೊಂಟಿದ್ದೆ, ನೀ ಕರ್ಕೊಂಡು ಬಂದ್ಯಲ್ಲ, ನಾ ಅದಕ್ಕೆ ಹೊಂಟಿದ್ದೆ, ನೀ ಹಿಡ್ಕೊಂಬಂದು. ಅದು ಯೋಗಿ ಅಲ್ಲದು, ಅಂಜುಬುರ್ಕ ಹೇಡಿ ಆಗಿದ್ದೀನಿ. ಅದಕ್ಕೆ ಏನಪ್ಪ ಅಂದ್ರೆ ನಾ ಹೋಗ್ಬಿಟ್ಟಿಲ್ಲ. ನೀನು ಭೋಗ ಬಿಟ್ಟಿಲ್ಲ, ಯೋಗಿ ಹಂಗಾಕ್ಕದ ಅಂಜುಗಳು ಹೋಗತ್ತೀರಿ. ಅದಕ್ಕೆ ನಾ ಅಂದಿಲ್ಲವ. ಅದಕ್ಕೇನಪ್ಪ ಅಂದ್ರೆ ಈ ಸಮಸ್ತ ಇಚ್ಛೆಗಳ ಸಂಕಲ್ಪಗಳ ತಡೆಯತಕ್ಕಂಥವು ಏನದಲ್ಲ, ಇವ ಎಲ್ಲರಿಗಿಂತ ಭಾಳ ದೊಡ್ಡವನ, ಧ್ಯಾನಕ್ಕಿಂತ ಭಾಳ. ತಪಸ್ವಿ ಬೆದಿಕೋ ಯೋಗಿ, ತಪಸ್ವಿಗಿಂತಲೂ ಕೂಡ ಶ್ರೇಷ್ಠವನ. ತಪ ಯಾಕೆ ಮಾಡ್ತಾನೋ ಗೊತ್ತಿಲ್ಲ. ಭಾಳ ಮಂದಿ ಭಾಳ ತಪ ಮಾಡ್ತಾರೆ. ಮುಳ್ಳಿನ ಮೇಲೆ ಮಲಗವ್ರು ಅದಾರೆ, ತಂತಿ ಮೇಲೆ ಮಲಗವ್ರು ಅದಾರೆ, ಅಂಥವ್ರು ಅದಾರೆ. ಯಾಕೆ? ಮಂದಿ ರೊಕ್ಕ ಹಾಕಲಿ ಅಂತ, ಮಲಗ್ತಾವೆ. ಯೋಗಿ ಅಂತ ಇವನಿಗೆ. ಅದಕ್ಕೆಲ್ಲ ಅಂತಾರೆ ಇಂಥ ತಪಸ್ವಿಗಳಿಗಂಥವ್ರು ಶ್ರೇಷ್ಠ. ತಪಸ್ವಿ ಅದಕ್ಕೂ ಯಾರು ಕಾಮಕ್ರೋಧಾದಿಗಳನ್ನು ಸಂಕಲ್ಪವನ್ನು ನಾಶ ಮಾಡ್ಯಾನಲ್ಲ, ಅವ ಈ ತಪಸ್ವಿಗಂತಲೂ ಹೆಚ್ಚ. ನನಗೆ ಸ್ವರ್ಗ ಬೇಕು, ಕದು ಬೇಕಂತ ತಪಸ್ಸೆಲ್ಲ ಮಾಡಿದ್ರೆ, ನನಗೆ ಜನರ ಮಾನ ಸನ್ಮಾನ ಮಾಡಬೇಕಂತ ಇಚ್ಛೆಯಲ್ಲಿ ಹೋಗ್ಯದ ಅವನು ಅಂತ್ಯಕ್ಕೆ. ಅವರೆಲ್ಲರಿಗಿಂತಲೂ ಅಂಥ ತಪಸ್ವಿಗಿಂತಲೂ ಅವ ಯೋಗಿ ಭಾಳ ಶ್ರೇಷ್ಠ. ತಪಸ್ವಿ ಅಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ. ಜ್ಞಾನಿಗಿಂತಲೂ ಶ್ರೇಷ್ಠ. ಜ್ಞಾನಿ ಅಂದರೆ ಏನು ರೀ? ಪರೋಕ್ಷ. ಅಪರೋಕ್ಷ ಜ್ಞಾನ ಇಲ್ಲ, ಪರೋಕ್ಷ ಜ್ಞಾನ ಬಗ್ಗೆ ಪ್ರಯತ್ನ ಮಾಡ್ತಾರಲ್ಲ, ಅಂಥವ್ರಿಗಿಂತಲೂ ಇವ ಶ್ರೇಷ್ಠ. ಯಾಕೆ? ಇವ ಮನಸ್ಸು ಕಂಟ್ರೋಲ್ ಅದ ಇವನಿಗೆ. ಜ್ಞಾನಕ್ಕೆ ತಡ ಹತ್ತಂಗಿಲ್ಲ ಇವನಿಗೆ. ಇಷ್ಟೇ ಎಲ್ಲ ಕಾಯ್ದದ, ಎಲ್ಲ ಆಗ್ಯದ, ಗಟ್ಟಿ ಆಗ್ಯದ, ಇಟ್ಟು ಹೆಪ್ಪು ಹಾಕೋದು ಅಷ್ಟೇ ಬೇಕು ಅವನಿಗೆ. ಮೊಸರು ಆಗ್ತದೆ. ಒಬ್ಬ ಸದ್ಗುರು ಸಿಗಬೇಕು ಅವನಿಗೆ. ಇಷ್ಟು ಹಾಕಿದ್ರೆ ಈ ಪರೋಕ್ಷ ಜ್ಞಾನಿಗಿಂತಲೂ ಪ್ರಪಂಚದ ಜ್ಞಾನಿಗಿಂತಲೂ ಕೂಡ ನನ್ನ ಅಭಿಪ್ರಾಯದ ಆ ಯೋಗಿ ಶ್ರೇಷ್ಠ. ಯುಕ್ತ ಯೋಗಿ ಶ್ರೇಷ್ಠ ಅದನ್ನು. ಕರ್ಮಿಭ್ಯಶ್ಚಾಧಿಕೋ ಯೋಗಿ, ಸ್ವರ್ಗ ಇತ್ಯಾದಿ ಅಪೇಕ್ಷೆ ಮಾಡತಕ್ಕಂಥವರು ಪರೋಕ್ಷ ಜ್ಞಾನಿಗಳು, ಕೇವಲ ತಪವನ್ನು ಮಾಡ್ತಕ್ಕಂಥವ್ರು. ಇವು ಎಲ್ಲರಿಗಿಂತಲೂ ತಿಳಿದಾನ ಯಾವುದೂ ಬಿಟ್ಟಿಲ್ಲ ಅಂತ ತಿಳಿದಾನ. ತನ್ನ ಧರ್ಮ ಕರ್ಮಗಳನ್ನು ಯಾವೂ ಬಿಟ್ಟಿಲ್ಲ. ತಿಳಿಬೇಕು ಮನುಷ್ಯನಿಗೆ. ತಿಳಿಲಾರದೆ ಮಾಡಿದರೆ ಏನು ಗೊತ್ತಾಗ್ತದವನಿಗೆ ಅಂತ ಕರ್ಮಿಗಿಂತಲೂ ಅವ ಶ್ರೇಷ್ಠ. ಅದಕ್ಕೆ ನೀ ಅಂಥ ಯೋಗಿಯಾಗ. ಕರ್ಮ ಫಲವನ್ನು ಬೇಡುವ ಯೋಗಿ ಬೇಡ, ಧ್ಯಾನ ಫಲವನ್ನು ಬೇಡುವ ಯೋಗಿ ಬೇಡ, ಪರೋಕ್ಷ ಜ್ಞಾನದಲ್ಲಿ ಇರಬೇಡ. ನೀನು ಆತ್ಮಜ್ಞಾನಿಯಾಗು. ಈ ದೇಹಾದಿಗಳಿಗೆ ವಿಲಕ್ಷಣ ಅಂತ ತಿಳ್ಕೊ. ಈ ಯಾವ ಕರ್ಮ ಮಾಡಿದರೂ ಅಕರ್ಮಿಯಾಗಿರು, ಭೋಗಿಸಿದರೂ ಅಭುಕ್ತನಾಗಿರು. ಈ ಯೋಗ ಭಾಳ ದೊಡ್ಡದ ಅರ್ಜುನ. ಮಾಡಲಾರ್ದಂಗೆ ಇರತಕ್ಕಂಥದ್ದು. ಎಷ್ಟು ಅವನ ಅಂತಃಕರಣ ಸ್ಪಷ್ಟ ಇರಬೇಕು, ಎಷ್ಟು ವ್ಯಾಪಕ ಇರಬೇಕು ಅವನ ಅಂತಃಕರಣ. ಅಂಥದ್ದು ಆಗಲಿಕ್ಕೆ ಪ್ರಯತ್ನ ಮಾಡು. ಅದಕ್ಕೆ ನೀ ಯುಕ್ತ ಯೋಗಿ ಆಗು ಅಂತ ಪರಮಾತ್ಮ ಅವನಿಗೆ ಜ್ಞಾನ ಮನುಷ್ಯನಿಗೆ ಹೇಡಿ ಮಾಡುವುದಿಲ್ಲ. ಜ್ಞಾನ ಮನುಷ್ಯನಿಗೆ ಹೇಡಿ ಮಾಡುವುದಿಲ್ಲ. ಜ್ಞಾನ ಮನುಷ್ಯನಿಗೆ ಗಂಭೀರ ಮಾಡ್ತದೆ. ಜ್ಞಾನ ಮನುಷ್ಯನಿಗೆ ವ್ಯಾಪಕ ಮಾಡ್ತದೆ. ಜ್ಞಾನ ಮನುಷ್ಯನಿಗೆ ಸಮಸ್ತ ಆನಂದ ತನ್ನಲ್ಲಿ ನೋಡುವಂಗೆ ಮಾಡ್ತದೆ. ಪರಂತು ಅವನಿಗೆ ದುಃಖಿ ಮಾಡುವುದಿಲ್ಲ, ಹೇಡಿ ಮಾಡುವುದಿಲ್ಲ. ಅದಕ್ಕೆ ನೀನು ಏನಾಗು? ಯೋಗಿ ಆಗು ಅಂತ ಪರಮಾತ್ಮ ಹೇಳ್ತಾನೆ. ಯಸ್ಮಾದೇವಂ, ಆದ್ದರಿಂದ ಏನ್ರಿ ಸಮಸ್ತ ಪಾಪವನ್ನು ಹಿಂದೆ ಹೇಳಿರಲ್ಲ. ಆದ್ದರಿಂದ ಯಸ್ಮಾತ್ ಏವಂ ತಸ್ಮಾತ್ ತಪಸ್ವಿಭ್ಯ ಅಧಿಕ ಯೋಗಿ.
ಆ ಕಾರಣದಿಂದ. ಯಾವ ಕಾರಣ? ಸಮಸ್ತ ಪಾಪಗಳನ್ನು ಸಂಸಿದ್ಧಿಕೆ ಹೇಳ್ಯಾರ. ಸಮಸ್ತ ಪಾಪ ಕಳೆದುಕೊಂಡಿರುವುದರಿಂದ ಅವ ಏನಪ್ಪ ಅಂತ ಸದಾ ಯತಮಾನನಾಗಿರುವುದರಿಂದ ಇವ ಏನದಾನ ಸಮಸ್ತ ಕರ್ಮಗಳಲ್ಲಿ ಸಮಸ್ತ ಮಾನಸಿಕ ವ್ಯವಹಾರಗಳಲ್ಲಿ ಸಾಕ್ಷಿಯಾಗಿರತಕ್ಕಂಥ ಭಾವ ಅವ ತಿಳಿದುಕೊಂಡಿರೋದ್ರಿಂದ ಯುಕ್ತ ಆಗಿರುವುದರಿಂದ ಅವ ಏನದಾನ ತಪಸ್ವಿಭ್ಯ ಅಧಿಕ, ತಪಸ್ವಿಗಿಂತಲೂ ಅಧಿಕ. ತಪಸ್ಸು ಅಂದ್ರೇನು? ಏನಾದರೂ ಪಡೆದುಕೊಳ್ಳಬೇಕನ್ನತಕ್ಕಂಥ ಅಪೇಕ್ಷೆಯಿಂದ ಮಾಡ್ತಾನವ. ಅವ ಯುಕ್ತನಲ್ಲ, ಅವನಲ್ಲಿ ಇನ್ನೂ ಕಾಮ ಕ್ರೋಧ ಅದಾವ. ಇವೆಲ್ಲ ಬಿಟ್ಟವ ಯುಕ್ತ ಯೋಗಿ ಅದ ನೀವು. ಅದಕ್ಕೆ ಅವನಕ್ಕಿಂತಲೂ ತಪಸ್ವಿಗಿಂತಲೂ ಅಧಿಕ ಯೋಗಿ. ಜ್ಞಾನಿಭ್ಯೋಪಿ, ಜ್ಞಾನಿಗಿಂತಲೂ, ಜ್ಞಾನ ಪರೋಕ್ಷ ಇತ್ಯಾದಿ ಜ್ಞಾನಿಗಳಿಂತಲೂ, ಜಗತ್ತಿನ ಜ್ಞಾನಕ್ಕಿಂತಲೂ, ಇವೆಲ್ಲಕ್ಕಿಂತಲೂ ಅವ ಶ್ರೇಷ್ಠ. ಜ್ಞಾನಂ ಅಂದ್ರೆ ಏನು ರೀ? ನೀವು ಜ್ಞಾನ ಶ್ರೇಷ್ಠ ಅಂತೀರಿ ಅಂದರೆ ಏನು? ಶಾಸ್ತ್ರಜ್ಞಾನ, ಬ್ರಹ್ಮಜ್ಞಾನ ಅಲ್ಲ. ಅದು ಬರ್ದಾರ ನೋಡ್ರಿ. ಅತ ಜ್ಞಾನಂ ಅತ್ರ ಶಾಸ್ತ್ರಾರ್ಥ ಪಾಂಡಿತ್ಯಂ. ಜ್ಞಾನ ಏನು ರೀ? ಶಬ್ದಜ್ಞಾನ, ಶಬ್ದಜ್ಞಾನ. ಸಾಕ್ರಿ ಬಾಯಿ ರುಚಿ ಆಗಲಿಲ್ಲ, ಏನಾಗಲಿಲ್ಲ, ಬರೀ ಸಕ್ಕರೆ ಏನು ಮಾಡೋಣ? ಏನು ಬಾಯಿ ರುಚಿ ಆಗ್ತದೆ? ತಿಂದಿಲ್ಲ. ಆಗ ಈ ಸಮಸ್ತ ಶಾಸ್ತ್ರಗಳನ್ನು ಪಾಠನ ಮಾಡ್ತಾರಲ್ಲ, ಅವರಿಗಿಂತಲೂ ಇವ ಎಷ್ಟು ಅವ್ರಿಗೆ ಆಗ್ತದೇನು? ಶಬ್ದ ಪರೋಕ್ಷ ಬ್ರಹ್ಮದ, ಇಲ್ಲಿ ಆತ್ಮಾದಾನ, ಅಲ್ಲಿ ಬ್ರಹ್ಮದಾನ ಆಯಿತು, ಇದೆ ಇಷ್ಟೇ. ಈ ಪರೋಕ್ಷ ಜ್ಞಾನಿಗಳಿಗಿಂತಲೂ, ಶಬ್ದಜ್ಞಾನಿಗಳಿಗಿಂತಲೂ, ಶಾಸ್ತ್ರಜ್ಞಾನಿಗಳಿಗಿಂತಲೂ ಏನಪ್ಪ ಅಂತ ಅವ ಅಧಿಕ. ಶಾಸ್ತ್ರಾರ್ಥ ಪಾಂಡಿತ್ಯಂ ತದ್ವದ್ ತೇಭ್ಯೋ ಅಪಿ ಮತಃ ಜ್ಞಾತಃ ಅಧಿಕ ಶ್ರೇಷ್ಠ ಐತಿ. ಶಬ್ದದ ಪಾಂಡಿತ್ಯಕ್ಕಿಂತಲೂ ಪರೋಕ್ಷ ಜ್ಞಾನಕ್ಕಿಂತಲೂ ಇವ ತತ್ವಜ್ಞಾನಿ ಅದಾನ, ಇವ ಏನಪ್ಪ ಅಂದ್ರೆ ಅವ್ರಿಗಿಂತಲೂ ಶ್ರೇಷ್ಠ ಅದಾನೆ ಅರ್ಜುನ. ಅಧಿಕ ಶ್ರೇಷ್ಠ. ಕರ್ಮಿಭ್ಯ, ಕರ್ಮಿ ಅಂದರೆ ಯಾರು? ಅಗ್ನಿಹೋತ್ರಾದಿ ಮಾಡತಕ್ಕಂಥ ಇವ್ರ ಕರ್ಮ. ಸಂಧ್ಯಾ ಮುಪಾಸೀತ, ಗೀತಾದ ಪರಮಾತ್ಮ ಸಂಧ್ಯಾ ಮಾಡಬೇಕು, ಅವರ ಕರ್ಮ ಮಾಡಬೇಕು. ಕರ್ಮಶಾಸ್ತ್ರ ಕುತೋ ಜ್ಞಾನಂ. ಕರ್ಮಶಾಸ್ತ್ರದ ಎಲ್ಲಿ ಜ್ಞಾನ ಇರ್ತದೆ? ಅದಕ್ಕೆ ಮಾಡೋದು ಬಿಡೋಂಗಿಲ್ಲ, ಅಷ್ಟು ನಿಷ್ಠೆಯಿಂದ ಮಾಡ್ತಾನೆ. ಇಲ್ಲ, ನಾವು ಏನು ನಾವು ಆಗುತ್ತಕ ಏನೂ ಮಾಡೋಂಗಿಲ್ಲ, ಬಾಯಾಗ ನೀರು ಹಾಕಂಗಿಲ್ಲ, ಹೂಳು ನುಂಗಂಗಿಲ್ಲ, ನೀರಲ್ಲ ಹೂಳು ನುಂಗಂಗಿಲ್ಲ, ಅಷ್ಟು ಕರ್ಮಠರಿರ್ತಾರೆ. ಅವರಿಗಿಂತಲೂ ಏನಪ್ಪ ಅಂತ ಕೇಳಿದರೆ ಇವ ಜ್ಞಾನಿ ಶ್ರೇಷ್ಠ ಇರ್ತಾನೆ. ಯಾಕೆ? ಕರ್ಮ ಅಂದರೆ ಏನು? ಕರ್ಮ ಯಾಕೆ ಮಾಡಬೇಕು? ಕರ್ಮದ ಫಲದಿಂದ ಏನು ಗತಿ ಹಾಕೋದು ಏನು ಗೊತ್ತಿಲ್ಲ. ಹೇಳ್ಯದ ಶಾಸ್ತ್ರ ಮಾಡ್ತಾನೆ, ಶಾಸ್ತ್ರ ಹೇಳ್ಯದ ಮಾಡ್ತಾನೆ. ಈಗ ಬ್ರಾಹ್ಮಣ ಕರ್ಮ ಗೀತ ಹೇಳ್ಯಾರ, ಕ್ಷತ್ರಿಯ ಕರ್ಮ ಹೇಳ್ಯಾರ, ವೈಶ್ಯನ ಕರ್ಮ ಹೇಳ್ಯಾರ, ಬ್ರಹ್ಮಚಾರಿ ಕರ್ಮ ಹೇಳ್ಯಾರ, ಗೀತದ ಹೇಳ್ಯಾರ. ಅವರವರ ಕರ್ಮಗಳನ್ನು ಏನು ಮಾಡ್ತಾರಲ್ಲ ಅವ್ರಿಗಿಂತಲೂ ಈ ಕಾಮಕ್ರೋಧಗಳನ್ನು ಗೆದ್ದಿರ್ತಕ್ಕಂಥ ಏನು ಪ್ರಯತ್ನ ಮಾಡ್ತಾನೆ ಅವ ಅವ್ರಿಗಿಂತಲೂ ಶ್ರೇಷ್ಠ. ಯಸ್ಮಾತ್ ತಸ್ಮಾತ್ ಯೋಗಿ ಭವಾರ್ಜ. ಯಸ್ಮಾತ್, ಆ ಕಾರಣದಿಂದ ನೀನು ಏನಾಗ ಯೋಗಿ ಬಿಟ್ಟು ಹೋಗು ಪ್ರಯತ್ನ ಮಾಡಬೇಡ. ಏನು ಮಾಡು? ನೀ ಯೋಗಿ ಆಗು. ಆ ಯೋಗಿ ಆದವನಿಗೆ ಏನಪ್ಪ ಅಂತ ಕೇಳಿದರೆ ಅದು ಆತ್ಮ ಆನಂದ ಸಿಗುತ್ತದೆ ವಿನ ಅನ್ಯಥಾ ಸಿಗುವುದಿಲ್ಲ ಅಂತ ಪರಮಾತ್ಮ. ಕೊನೆಗೆ ಇದರ ಮುಕ್ತಾಯಕ್ಕೆ ಕೊನೆಗೊಂದು ಮಾತು ಹೇಳ್ತಾನೆ. ಯಾಕೆ? ಮುಂದಿನ ಅಧ್ಯಾಯಕ್ಕೆ ಬೇಕಲ್ಲ, ಮುಗಿಸಿಲ್ಲ, ಹಾಗೆ ಜಟ್ಟಿ ಹಾಸ್ತಾರೆ. ಹೌದ್ರಪ್ಪ, ಹೀಗೆ ಯೋಗಿ ಆಗೋಕ್ಕೆ ಏನು ಮಾಡಬೇಕು? ಏನು ಮಾಡಬೇಕು? ನೀ ಹೇಳಿದೆ ಹಿಂಗಾಗು, ಬಿಡಬೇಡ, ಯೋಗಿ ಆಗು ಅಂತ ಹೇಳಿದೆ ನೀವು. ತಪಸ್ವಿಗಿಂತಲೂ ಎಲ್ಲಕ್ಕಿಂತಲೂ ಭಾಳ ಚಲೋ ಯೋಗಿ. ಆ ಯೋಗಿ ಆಗುವಂದ್ರೆ ಯೋಗಿ ಹೆಂಗೆ ಆಗ್ತದ್ರೆ ಅಂತ. ಯೋಗಿ ನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ.
ಯೋಗಿ ಆದ್ರೆ ಶಾಂತ ಆದ್ರೆ ಶಾಂತ ಆಗ್ತಾರೆ. ಹೆಂಗೆ ಅಂದ್ರೆ ಚಂಚಲವಾಗಿ, ವೇಗವಾಗಿ, ಜೋರಾಗಿ ಹರಿಯುವ ನದಿ ಸಮುದ್ರ ಕೂಡಿದ್ರೆ ಹೆಂಗೆ ಶಾಂತ ಆಗ್ತದೆ, ಹಂಗೆ ಯೋಗ ಮಾಡವ ನನಗೆ ಕೂಡ್ದ ಅಂದ್ರೆ ಶಾಂತ ಆಕ. ನಾನು ಶಾಂತ ಹೆಂಗೆ ಆಕ್ತಾನೆ? ಈ ಚಂಚಲತ್ವ, ಈ ಪ್ರಯತ್ನ, ಈ ಕಾಮ ಕ್ರೋಧ ಇವೆಲ್ಲದ ಹೋಗಿ ಶಾಂತ ಆಗ್ಬೇಕಾದ್ರೆ ಏನು ಮಾಡಬೇಕು? ನನ್ನ ಕೂಡಬೇಕು, ನನ್ನ ತಿಳಿಬೇಕು. ನನ್ನ ಕೂಡಿ ನನ್ನ ತಿಳಿದ ಅಂದ್ರೆ ಇದು ವೇಗ ಬಂದಾಗ್ತದೆ. ಯೋಗಿನಾಮಪಿ ಸರ್ವೇಷಾಂ ಯೋಗಿನಾಂ. ಎಷ್ಟು ಯೋಗ ಮಾಡ್ತಾರೆ ಅವರೆಲ್ಲ, ಏನು ಎಷ್ಟು ಇಲ್ಲದವ್ರಿಗೆ ನೀನೇ ಹೇಳಿದ್ರೆ ಹಿಂದೆ ಕರ್ಮಯೋಗಿ ಅದೆಲ್ಲ ಹೇಳಿದ್ರಲ್ಲ, ಜ್ಞಾನಯೋಗಿ, ಧ್ಯಾನಯೋಗಿ ಇವರೆಲ್ಲ ಹೇಳಿದ್ರು. ತಪಸ್ವಿ ಬದುಕೋ ಯೋಗಿ ಹೇಳಿದ್ರಲ್ಲ, ಕರ್ಮೇಭ್ಯಾಚ ಅಧಿಕ ಕರ್ಮಯೋಗಿ, ತಪಯೋಗಿ, ಧ್ಯಾನಯೋಗಿ ಇವರೆಲ್ಲರೂ ಏನದಲ್ಲಿ ಇವ್ರದ್ದು ಸರ್ವೇಷಾಂ ಯೋಗಿನಾಮಪಿ. ಈ ಎಲ್ಲ ಯೋಗಿಗಳಲ್ಲಿ ಏನಪ್ಪ ಅಂದ್ರೆ ಏನು ಮಾಡಬೇಕು? ಮದ್ಗತೇನ ಅಂತರಾತ್ಮನ, ಅಂತರದೊಳಗಿರುವ ನನ್ನನ್ನು, ಮದ್ಗತೇನ ಅಂತರಾತ್ಮನ ಮತ್ತು ಏನಪ್ಪ ಆ ಅಂತರಾತ್ಮನಾಗಿರುವ ನನ್ನಲ್ಲಿ. ಹೌದಾ? ಹೃದಯೇಶರ್ಜುನ ತಿಷ್ಠಾಮಿ. ಅಂತರಾತ್ಮನಾಗಿರುವ ನನ್ನಲ್ಲಿ. ಅಂತರಾತ್ಮ ಯಾರು? ಪರಮಾತ್ಮ. ಅಲ್ಲಿ ಇರಬೇಕು. ನಿನಗೆ ಇವೆಲ್ಲಕ್ಕಿಂತ ಶಾಂತಿ ಅವಾಗ ಸಿಗ್ತದೆ. ತಪಸ್ವಿ ಆದರೆ, ಕರ್ಮಯೋಗಿ ಆದರೆ, ಧ್ಯಾನಯೋಗಿ ಆದರೆ, ಜ್ಞಾನಯೋಗಿ ಎಲ್ಲ ಎಲ್ಲಿ ತನಕ ನಿನ್ನ ಅಂತರಾತ್ಮನಾದ ನನ್ನಲ್ಲಿ ನಿನ್ನ ಬುದ್ಧಿ ಸ್ಥಿರ ಆಗೋದಿಲ್ಲ, ಅಲ್ಲಿ ತನಕ ನಿನಗೆ ಶಾಂತಿ ಸಿಗೋದಿಲ್ಲ ನೋಡಪ್ಪ. ಅಂತ ಶಾಂತಿ ಸಿಗೋದಿಲ್ಲ. ಸರ್ವೇಷಾಮಪಿ ಯೋಗಿನ ಅಂತರಾತ್ಮನ ಮದ್ಗತೇನ ಏನಪ್ಪ ಅಂತ ಕೇಳಿದರೆ ಎಲ್ಲ ದೇವತೆಗಳು ಯಾವ ನನ್ನಲ್ಲಿ ಅದನ್ನು ಅಂತರಾತ್ಮನಾಗಿ ಹೇಳೇನು, ಸರ್ವಭೂತೇಷು ಯೋಮಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ಹೇಳಿ ಬಂದ. ನಾವು ಎಲ್ಲ ಭೂತಾಂತರಾತ್ಮ ಆಗಿರ್ತಕ್ಕಂಥ ನನ್ನಲ್ಲಿ ಎಲ್ಲ ಭೂತ ಅಂತರಾತ್ಮ ನಾನೇ ಇದ್ದೇನೆ. ಆ ಅಂತರಾತ್ಮನಲ್ಲಿ ಯಾರು ಅದನ್ನು ಭಕ್ತಿ ಮಾಡೋದಿಲ್ಲ, ಶ್ರದ್ಧಾವಾನ್ ಭಜತೆ ಯೋ ಮಾಂ ಶ್ರದ್ಧಾವಂತೂನು ಸೂಯಂತೋ ಮುಚ್ಚಂತೆ ತೇಪಿ ಕರ್ಮಭಿ. 18ನೇ ಅಧ್ಯಾಯ. ನಿನ್ನ ಶಾಸ್ತ್ರ ನನಗೇನು ತಿಳಿದಿಲ್ಲಪ್ಪ, ತಿಳಿದಿಲ್ಲ. ಹೆಂಗೆ ಮಾಡಬೇಕು? ಅರ್ಜುನ ಕೇಳಿದ, ತಮ್ಮ ತಿಳಿದಿರಲಿಲ್ಲ, ಇವ ಸದ್ಗುರುನಾಥ ದೇವ್ರ ಅದಾನಂತ ಎಷ್ಟು ಭರೋಸೆ ಮಾಡಿದ್ರೆ ಆಗ್ತಿ ಹೋಗ್ದಾನ. ಶ್ರದ್ಧಾವಂತೋನು ಸೂಯಂತೋ. ಗುರುಗಳು ಏನು ಹೇಳಕತ್ಯಾರ ಅದು 100ಕ್ಕೆ 100 ಸತ್ಯ. ನಾ ಆತ್ಮ ಬ್ರಹ್ಮಂದ್ರ ಬ್ರಹ್ಮನೇ. ಅನಸೂಯಂತು ತಿರಸ್ಕಾರ ಮಾಡದೆ, ಅಸೂಯ ಅಂತ ಅರ್ಥದ. ಅನಸೂಯ ಅಂತ ತಿರಸ್ಕಾರ. ಎಲ್ಲಿ? ಅವರ ಮಾತನಲ್ಲಿ ಅವಿಶ್ವಾಸ ಮಾಡದೆ, ಸಂಪೂರ್ಣ 100% ಶ್ರದ್ಧೆಯಿಂದ ಕೂಡಿಕೊಂಡಿದ್ರೆ ಹಂಗೆ ಕೇಳಿದ್ರೆ ಅವನು ಮುಕ್ತ ಅಂತ ಹೋಗೋ. ಹೋಗಿ ದೇವರಿಗೆ ಗಿಡಕ್ಕೆ ಬಡ್ಕೋತಾರಲ್ಲ, ಕೆಲಸ ಆಗ್ಯದ ಅಂತಾರಲ್ಲ, ಗಿಡ ಮಾಡ್ಯದೆ ಅವನು ಶ್ರದ್ಧೆ ಮಾಡ್ಯದ. ಹೆಂಗಿದೆ ಶ್ರದ್ಧೆ? ಅದು ಅದ್ರ ಮೇಲೆ ಕಾಯಿ ಕೊಂಡಿರ್ತಾವೆ, ಕಾಯಿ ಹೊಲಸನ್ನು ಮಾಡ್ತಾವೆ, ಎಲ್ಲ ಮಾಡ್ತಾವೆ. ಕಾಯಿಗೆ ಏನು ಮಾಡ್ಯದ? ಅದೇ ಇಲ್ಲ, ಇವನ ಶ್ರದ್ಧೆ ಫಲ ಕೊಡ್ತದೆ.
ಅರ್ಜುನ ಇವೆಲ್ಲ ಬಿಡು ಇಟ್ಟದಾಗ ಹೇಳಿನೇಲ್ಲ, ಏನು ಮಾತಾಪಚ್ಚಿ ಆಗಿರ್ಬೇಕು, ನಿನ್ನ ಕಡಿಮೆ ಮಾತು ಹೇಳಕತ್ತೀನಿ. ನನ್ನ ಮಾತಿನಾಗ ವಿಶ್ವಾಸಗಳು ಸಮಸ್ತರ ಶರೀರದಲ್ಲಿರುವ ಆತ್ಮನಾಗಿರುವ ನನ್ನಲ್ಲಿ ದೇವರೇ ಅದ ಅಂತ ಅಷ್ಟು ನಂಬು, ನೀನು ಧನ್ಯ ಹಾಕಿ ಅಂದ. ಅದಕ್ಕಂದ್ರೆ ಅವರು ಶ್ರದ್ಧಾವಾನ್ ಭಜತೆ ಯೋಮಾಂ, ಶ್ರದ್ಧೆ ನಿಷ್ಠೆಯಿಂದ ಕೂಡಿಕೊಂಡು ಎಲ್ಲರ ಆತ್ಮವಾಗಿರುವ, ನಿನ್ನ ಆತ್ಮವಾಗಿರುವ ನನ್ನನ್ನು ಶ್ರದ್ಧೆಯಿಂದ ಕೂಡಿಕೊಂಡು ನೀನು ಸೇವಿಸಿದರೆ, ಭಜಿಸಿದರೆ, ಸೇವೆ ಮಾಡಿದರೆ, ಭಜ ಸೇವಾಯಾಮ್, ಭಜ ಅಂದ್ರೆ ಜ್ಞಾನ, ಭಜ ಅಂದ್ರೆ ಸೇವಾ, 3-4 ಅರ್ಥ ಅದಾವ ಭಜ ಅನ್ನೋದಕ್ಕೆ. ಹಾಗೆ ಏನಪ್ಪ ಅಂತ ಕೇಳಿದರೆ ಮಾಡಿದರೆ ಅವ ಸಮೇ ಯುಕ್ತತಮೋ ಮತ, ನಾ ಅವನಿಗೆ ಒಪ್ತೀನಿ, ಅವನ ವಶನಾಗ್ತೀನಿ, ಅಂಥವನ ವಶನ ಆಗ್ತೀನಿ ನೋಡಪ್ಪ. ಅಂದ್ರೇನು? ನಾ ಅವನ ಅಧೀನ ಆಗ್ತೀನಿ, ಅವನ ಅಧೀನ ಆಗ್ತೀನಿ, ಅಥವಾ ನಾನೇ ಅವ ನಾನೇ ಆಗ್ತೇವೆ ನೋಡಪ್ಪ. ಅದಕ್ಕೆ ನೀ ಏನು ಮಾಡು, ಶ್ರದ್ಧೆಯಿಂದ ಕೇಳಲಿಕ್ಕೆ ಪ್ರಯತ್ನ ಮಾಡು, ಶ್ರದ್ಧಾವೆ. ಅದಕ್ಕೆ ಗುರು ವಚನಗಳು ಓವರಿ ಮರೆಮಿಥ್ಯ ದೊರಕೊಂಡ ನರನಿಗೆ ನರಕ ತಪ್ಪುದು ವರವೇದ ಶಾಸ್ತ್ರ ಅನ್ನೋ ಮತವಿದು ನೀರೇ. ಪರಮಪದ ಎಲ್ಲ ಹೇಳಿ ಮೈತ್ರ ಹೇಳಿದರು ನೋಡು, ಸದ್ಗುರುಗಳು ಹೇಳೋ ಮಾತಿನೊಳಗೆ ಓವರಿ ಮರೆ ಮಿಥ್ಯೆ ದೊರಕೊಂಡ ನರನಿಗೆ. ಅವರೇನು ಹೇಳ್ತಾರೆ? ಸುಮ್ಮನೆ ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಹಿಂಗೆ ಯಾವ ಅಂತಾನ ನರಕ ತಪ್ಪದು ವರವೇದ ಶಾಸ್ತ್ರ ಅನ್ನೋ ಮತವೇದ. ನನ್ನ ಮಾತಲ್ಲ, ಇದು ವೇದ ಹೇಳ್ತದೆ ಅಂತ ನಿಜಮೂಢ ಹೇಳ್ತಾರೆ. ಅದಕ್ಕೆ ಪರಮಾತ್ಮ ಅದನ್ನು ಹೇಳಕತ್ತಾರೆ. ಕೇಳು ಹೃದಯ ಮೆತ್ತಗಿರ್ಬೇಕ್ರಿ, ಮೆತ್ತಗಿರ್ಬೇಕು. ಗಾಡಿ ಹಸಿ ಇದ್ದರೆ ಹೊಡೆದು ಹಾಳು ನಿಂದಿರ್ತದೆ, ಗಾಡಿ ಹಸಿ ಇತ್ತಂದ್ರೆ ಹಾಳು ಹೊಡೆದ್ರೆ ನಿಂದಿರ್ತದೆ. ಗಾಡಿ ಒಣಗಿತ್ತು ಅಂದ್ರೆ ನಿಂದ್ರಂಗಿಲ್ಲ, ಎಷ್ಟು ಕಲ್ಲು ಹೊಡೆದ್ರೆ ನಿಂದ್ರಂಗಿಲ್ಲ. ಹಂಗೆ ಶಿಷ್ಯನ ಹೃದಯ ಮೆತ್ತಗಿರಬೇಕು, ಹಸಿ ಇರಬೇಕು, ಸ್ನಿಗ್ಧ ಇರಬೇಕು. ಆ ಸ್ನಿಗ್ಧಕ್ಕೆ ಭಕ್ತಿ ಅಂತ. ಆ ಮಾತಿನಲ್ಲಿ ಭಕ್ತಿ ಇಲ್ಲ ಅಂತ ಕೇಳಿದರೆ ಇಲ್ಲ, ಜ್ಞಾನ ಆಗಂಗಿಲ್ಲ. ಕಿವಿ ತಕ್ಕ ಹೋಗ್ತದೆ, ಹೃದಯ ತಕ್ಕ ಹೋಗಂಗಿಲ್ಲ, ಹೊಳ್ಳಿ ಬರ್ತದೆ. ಕಿವಿಯಾಗ ಅಜ್ಞಾನ ಇಲ್ಲ, ಹೃದಯದಾಗ ಅಜ್ಞಾನ ಅದು. ಮಾತು ಹೃದಯ ತಕ್ಕ ಮುಟ್ಟಬೇಕು. ಇವು ಸರಿ ಇಲ್ಲ ಅಂದ್ರೆ ಹಳ್ಳಿ ಬರ್ತಾವೆ. ಕೇಳುವಲ್ಲಿ ಭಕ್ತಿ ಇಲ್ಲ, ನೋಡುವಲ್ಲಿ ಭಕ್ತಿ ಇಲ್ಲ, ಮುಟ್ಟುವಲ್ಲಿ ಭಕ್ತಿ ಇಲ್ಲ ಅಂತ ಕೇಳಿದರೆ ಅವ್ರಂತಾರೆ ಅದು ಒಣ ಗಾಡಿಗೆ ಕಲ್ಲು ಹೊಡೆದಂಗೆ, ಅವ್ರು ನಿಂದ್ರಂಗಿಲ್ಲ ಅಲ್ಲಿ. ಅದಕ್ಕೆ ಇಲ್ಲಿ ಬರೀತಾರೆ ಅವರು, ಶ್ರದ್ಧಾವಾನ್ ಭಜತೆ ಯೋ, ಯಾರು ಅತ್ಯಂತ ಶ್ರದ್ಧೆಯಿಂದ. ಅವರೇನಪ್ಪ ಅಂತ ಕೇಳಿದರೆ, ನಾನು ಕೃಷ್ಣ ನಿನ್ನ ಬಂಧು ಅಲ್ಲ, ಹಂಗಲ್ಲ, ಹಂಗೆ ತಿಳ್ಕೊಬೇಡ. ನಿನ್ನ ಹೆಂಡತಿ ಅಣ್ಣ ಹಿಂಗೆ ಅಲ್ಲ, ನಾನು ಪರಮಾತ್ಮ. ಈ ಶ್ರದ್ಧೆಯಿಂದ ಕೇಳಿದೆ ಅಂದ್ರೆ ಅವು ತೆಗೆದು ಹಾಕಕ್ಕೆ ಬರೋಂಗಿಲ್ಲ. ವೇದ ವಚನ ಯಾರೂ ತೆಗೆದು ಹಾಕಂಗಿಲ್ಲ. ನಿಜಗುಡು ಶ್ರುತಿಯ ಪ್ರಮಾಣವೇ ಕೇಳೋಕ್ಕೆ. ಯಾವ ಮಾತು ವೇದ ಮಾತಾಗ ಏನೂ ತೆಗೆದು ಹಾಕಂಗಿಲ್ಲ. ಅಕ್ಷರ ಹರಸುವ ದೀರ್ಘ ಆಗಂಗಿಲ್ಲ, ದೀರ್ಘ ಹರಸುವ ಹಂಗಿಲ್ಲ. ಅದಕ್ಕೆ ವೇದ ಅಂತ. ಅದಕ್ಕೆ ನಿನ್ನ ಮಾತೇನು ವೇದ ಪ್ರಮಾಣ ಏನಂತ, ಯಾಕೆ ತೆಗೆದು ಹಾಕಲಾರ ಮಾತಿಗೆ ವೇದ ಅಂತ. ಅದಕ್ಕೆ ಕಾನೂನಂತ ಬದಲು ಮಾಡೋಕ್ಕೆ ಬರೋಂಗಿಲ್ಲ ಅದನ್ನು. ಅದಕ್ಕೆ ಹಾಗೆ ಯಾರು ನಂಬ್ಯಾರ ಗುರುವಿನಲ್ಲಿ, ಶಾಸ್ತ್ರದಲ್ಲಿ ಯಾರು ಹಂಗೆ ನಂಬ್ಯಾರ ಅವ್ರಿಗೇನಪ್ಪ ಅಂತ ಕೇಳಿದರೆ ಅವರಿಗೆ ಯುಕ್ತರು ಅಂತ ಕರಿತೀನಿ. ಅವರು ಪರಮಾತ್ಮನ ಕಾಣ್ತಾರೆ, ಆತ್ಮನ ಕಾಣ್ತಾರೆ. ಮದ್ಗತೇನಾಂತರಾತ್ಮನ,
ಯುವ ಶ್ರದ್ಧಾವಾನ್ ಭೂತ್ವ ಭಜತೆ ಸಮಯ ಯುಕ್ತತಮೋ ಮತಃ. ಆತನಿಗೆ ನಾ ಯುಕ್ತ ಅಂತ ಕರಿತೀನಿ. ಯುಕ್ತಕ್ಕೆ ಬರ್ದಾಗ ಕಾಮ ಕ್ರೋಧೋದ್ಭವ ವೇಗಂ ಇವು ಯಾವ ತಡಿತಾರ ಸ ಯುಕ್ತ ಅಂತ ಬರ್ದಾರೆ. ಸಮಸ್ತ ಸಂಕಲ್ಪಗಳನ್ನು ಸಮಸ್ತ ವಾಸನೆಗಳನ್ನು ಯಾರು ತೆಗೆದು ಸ್ವಚ್ಛ ಅದಾರ ಅವರು ಹಿಂಗೆ ತಿಳ್ಕೊಂಡ್ರು. ಯುಕ್ತನಾದ ಹಿಂಗೆ ತಿಳ್ಕೊಂಡ್ರು. ಏನಂತ ಕೇಳಿದ್ರೆ ಸರ್ವರ ಅಂತಃಕರಣದಲ್ಲಿ ಅಂತರಾತ್ಮನಾಗಿರ್ತಕ್ಕಂಥ ನನ್ನನ್ನು ಅಂಥ ಶುದ್ಧ ಇದ್ದ ಮನುಷ್ಯ, ಯುಕ್ತನಾದ ಮನುಷ್ಯ ಸರ್ವರ ಅಂತಃಕರಣದಲ್ಲಿರ್ತಕ್ಕಂಥ ಅಂತರಾತ್ಮನಾಗಿರೋ ನನ್ನನ್ನು ಶ್ರದ್ಧೆಯಿಂದ ಸೇವಿಸಿದರೆ, ಶ್ರದ್ಧೆಯಿಂದ ಕೇಳಿದರೆ, ಶ್ರದ್ಧೆಯಿಂದ ಆಚರಿಸಿದರೆ ಅವನಿಗೇನಪ್ಪ ಅಂತ ಕೇಳಿದರೆ ಅವ ಮುಕ್ತಿಯನ್ನು ಹೊಂತಾನೆ. ಆ ಯುಕ್ತವಾದ ಮನುಷ್ಯ. ಅದಕ್ಕೆ ಅರ್ಜುನ ಶ್ರದ್ಧಾವಾನ್ ಭವ. ಮುಂದಿನದು ಅದೇ ಹೇಳ್ತಾನೆ, ಶ್ರದ್ಧಾತ್ರೇ ವಿಭಾಗ ಯೋಗ ನಾವು ಹೇಳ್ತಾರೆ. ಅದಕ್ಕೇನಪ್ಪ ನೀನು ಶ್ರದ್ಧೆಯಲ್ಲಿ ಏನ ಕೇಳುವುದರಲ್ಲಿ ಶ್ರದ್ಧೆ, ನೋಡುವುದರಲ್ಲಿ ಶ್ರದ್ಧೆ, ಆಡುವುದರಲ್ಲಿ ಶ್ರದ್ಧೆ, ಶ್ರದ್ಧೆನೇ ಇಲ್ಲ ಅಂದ್ರೆ ಹೆಂಗಾಗ್ತದೆ? ಶ್ರದ್ಧೆ ಅದು. ನೀ ಏನು ನೋಡ್ತಿ ಅದು ಇದು ಸ್ಪೀಕರ್ ಅಂತ ನೋಡಕತ್ತಿ, ನಂಬಿಕೆ ಇರಬೇಕಿಲ್ಲ ನಿನಗೆ, ಅಂದರೆ ವ್ಯವಹಾರ ನಡೀತದೆ. ಯಾವುದು ನೋಡ್ತಿ ಅದರಲ್ಲಿ ನಂಬಿಕೆ ಇರಲಿ. ಅಪನಂಬಿಕೆ ಮಾಡಿದಿ ಅಂತಂದ್ರೆ ವ್ಯವಹಾರ ಆಗಂಗಿಲ್ಲ. ಜಗತ್ತಿನೊಳಗೂ ವ್ಯವಹಾರ ಆಗಿಲ್ಲ. ದೃಶ್ಯ ಪ್ರಪಂಚದಲ್ಲಿ ವ್ಯವಹಾರ ಆಗಲಿ ಅಂದ್ರೆ ಅದೃಶ್ಯ ಪ್ರಪಂಚದಲ್ಲಿ ಅಲ್ಲಿ ಹೆಂಗೆ ವ್ಯವಹಾರ ನಡೀತದೆ ಅರ್ಜುನ? ಅದಕ್ಕೆ ನೀನು ಶ್ರದ್ಧಾವಂತನಾದ. ಶ್ರದ್ಧಾವಂತನಾದಿ ಶ್ರದ್ಧಾವಂತೋನು ಸೂಯಂತೆ ಮುಚ್ಚಂತೆ ತೇಪಿ ಕರ್ಮವೈ. ಆ ಮನುಷ್ಯ ಅಂಥವನು ಕೂಡ ಶ್ರದ್ಧಾ ಮಾತ್ರದಿಂದನೇ ಅವ ಧನ್ಯ ಆಗುತ್ತಾನೆ. ಜ್ಞಾನ ಇದ್ದ ಅಂದ್ರೆ ಪ್ರಶ್ನೆನೇ ಇಲ್ಲ, ಅವನು ದಾಟ್ತಾನೆ. ಜ್ಞಾನ ಇಲ್ಲದ ಮನುಷ್ಯ ಈಸಕ್ಕೆ ಬಂದವ ದಾಟ್ತಾನೆ. ಈಸಕ್ಕೆ ಬರ್ಲಾರ್ದವ ನಾವಿಕನ ಆಶ್ರಯ ಮಾಡಬೇಕು, ಅಂಬಿಗನ ಆಶ್ರಯ ಮಾಡ್ದಂದ್ರೆ ಅವನು ದಾಟ್ತಾನೆ. ಹಾಗೆ ಜ್ಞಾನ ಸ್ವಂತ ಇದು ನೌಕೆಯಲ್ಲಿ ದಾಟ್ತಾನೆ. ಅವನು ಶ್ರದ್ಧಾ ಮನುಷ್ಯ ಇನ್ನೊಬ್ಬರನ್ನ ಆಶ್ರಯ ಮಾಡಬೇಕಾಗ್ತದೆ. ಯಾರು? ಗುರುಗಳನ್ನು, ದೇವರನ್ನು. ಅವರಲ್ಲಿ ನಂಬಿಕೆ ಇಟ್ಟು ಅವ ಶ್ರವಣಾದಿಗಳನ್ನು ಮಾಡಿದ ಅಂತ ಕೇಳಿದರೆ ಅನಾಯಾಸವಾಗಿ ಅವನು ಕೂಡ ದಾಟ್ತಾನೆ ತಿಳ್ಕೊಂಡು ಶ್ರದ್ಧಾವಂತನಾಗುವಂಥ ಪರಮಾತ್ಮ ಏನಪ್ಪ ಅಂತ ಕೇಳಿದರೆ ಅವನಿಗೆ ಉಪದೇಶವನ್ನು ಮಾಡಿ ಮುಂದಿನ ಅಧ್ಯಾಯಕ್ಕೆ ಏನಪ್ಪ ಅಂತಂದ್ರೆ ಅವನಿಗೆ ಪ್ರಾರಂಭ ಮಾಡೋಕ್ಕೆ ಶ್ರದ್ಧಾ ಅಂದ್ರೆ ಏನು, ಅದು ಎಷ್ಟು ಪ್ರಕಾರ, ಅದು ಹ್ಯಾಂಗೆ ಮಾಡಬೇಕು ಅದು ಗೊತ್ತಾಗಬೇಕು. ಶ್ರದ್ಧಾ ಹೇಳಿದ್ರಿ. ವಿಶ್ವಾಸಕ್ಕೆ ಶ್ರದ್ಧಾ ಅಂತೀರೇನೋ, ಅದಕ್ಕೆ ಸ್ವಲ್ಪ ಏನಾರು ಹೆಚ್ಚು ಕಡಿಮೆ ಅದನ್ನು ಹೆಚ್ಚು ಕಡಿಮೆ ಇದ್ದರೆ ಎಷ್ಟು ಪ್ರಕಾರ ಅದ, ಅದು ಹ್ಯಾಂಗೆ ಮಾಡಬೇಕು, ನಂಬಿಕೆ ಹ್ಯಾಂಗೆ ಇಡಬೇಕು, ಆ ನಂಬಿಕೆಯಲ್ಲಿ ಎಷ್ಟು ರೀತಿ ಅದ, ಹೆಂಗದ ಅಂತ ಅರ್ಜುನ ಪ್ರಶ್ನೆ ಮಾಡಿದರೆ ಪರಮಾತ್ಮ ಅದಕ್ಕೆ ಅವನಿಗೆ ಆ ಯುಕ್ತ ತಮೋಮತ ಅಂತ ನೀವು ಹೇಳಿದ್ರಲ್ಲ, ಅದಕ್ಕೆ ಅಂತ ಯೋಗಿ ನಾಮಪಿ ಸರ್ವೇಶ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮಯ ಯುಕ್ತ ತಮೋಮತಃ ಅಂತ. ಅದು ಹೇಳಿದ್ದು ಮುಂದಿನ ಅಧ್ಯಾಯಕ್ಕೆ ಪ್ರಶ್ನೆ ಇದೆ. ಪ್ರಶ್ನೆ ಬೀಜಂ ಉಪನ್ಯಸ್ತ ಸ್ವಯಮೇವ ಈದೃಶಂ ಮದೀಯಂ ತತ್ವಂ ಏವಂ ಮದ್ಗತಾಂತ ಆತ್ಮ ಸ್ಯಾತ್ ಇತ್ಯೇತದ್ ವಿವಕ್ಷು ಭಗವಾನ್. ತಾನೇ ಪ್ರಶ್ನೆ ಮಾಡಿ ನೋಡಿ, ಭಗವಂತ ಸ್ವತಃ ತಾನೇ ಪ್ರಶ್ನೆ ಮಾಡಿ ಹೆಂಗೆ ಸಣ್ಣ ಮಕ್ಕಳಿಗೆ ಅವು ಕೇಳ್ತಾಳೆ, ಉಣ್ತಿ ಹಸುವಾಗ್ಯದ ಅಂತ ಕೇಳಿ ಉಣು ಅಂತ ಕೊಡ್ತಾಳಲ್ಲ. ಅವಕ್ಕೆ ಹಸುವಾಗ್ಯದ ಅನ್ನೋದು ಗೊತ್ತಿರ ಏನು ಗೊತ್ತೇನಿಲ್ಲ. ಅವಕ್ಕೆ ಟೈಮ್ ಸೇರಿ ಅವಕ್ಕೆ ಹೆಂಗೆ ಕುಡಿಸ್ತಾಳೆ, ಕರಿತಾಳೆ. ಹಂಗೆ ಪರಮಾತ್ಮ ಸದ್ಗುರುನಾಥ ದಯಾವಂತ ಪ್ರಶ್ನೆ ತಾನೇ ಮಾಡ್ದ, ಅದಕ್ಕೆ ಉತ್ತರನು
ಶಿಷ್ಯನ ಮನಸ್ಸಿನಲ್ಲಿ ಇದು ಪ್ರಶ್ನೆ ತಾನೇ ಮಾಡಿ ಉತ್ತರ ಹೇಳ್ತಾನೆ. ಪ್ರಶ್ನೆ ಎತ್ತಿ ಪರಮಾತ್ಮ ಉತ್ತರ ಅವನೇ ಹೇಳ್ತಾನೆ. ಶ್ರದ್ಧಾ ಅಂದರೆ ಏನು? ಶ್ರದ್ಧಾ ಅಂದರೆ ಏನು? ಮಯ್ಯಾಸಕ್ತ ಅಂದರೆ ಏನು? ನನ್ನಲ್ಲಿ ಆಸಕ್ತ ಚಿತ್ತ ಉಳ್ಳವನಾಗಿ. ಆಸಕ್ತ ನೆಟ್ಟ ಚಿತ್ತ, ನನ್ನಲ್ಲಿ ಇಟ್ಟ ಚಿತ್ತ. ಇಟ್ಟು ಇಡುದು, ನೆಟ್ಟ ಅಂದ್ರೆ ಒಚ್ಚೋದು. ಹೌದಲ್ಲ? ಭೂಮಿ ಮೇಲೆ ಇಟ್ಟರೆ ಬೆಳೆಯಂಗಿಲ್ಲ, ಭೂಮಿ ಒಳಗೆ ಇಡ್ಬೇಕಾಗ್ತದೆ. ಸಸಿ ಇಡೋದು ಬೇರೆ, ನಡೋದು ಬೇರೆ. ಸಸಿ ನಡು ಅಂತಾರೆ, ಸಸಿ ಇಡು ಅಂತಾರೆ. ಸಸಿ ನಡು ಅಂತ, ಇಡು ಅಲ್ಲ. ಅದಕ್ಕೆ ಆಸಕ್ತ ಅಂದರೆ ನಡು, ಇಡು ಅಲ್ಲ, ನಡು. ಅದಕ್ಕೆ ಅಂತ ಆಸಕ್ತ ಚಿತ್ತ, ನನ್ನಲ್ಲಿ ನೆಟ್ಟ ಮನಸ್ಸು, ಆಸಕ್ತವಾದ ಮನಸ್ಸು, ಅಳಗಾಡಲಾರದ ಮನಸ್ಸು. ಸಕ್ತಕ್ಕೂ ಹೊಂದದ್ದು. ಆಸಕ್ತ ಅಂದ್ರೆ ಅದರಂಗೆ ಆದದ್ದು, ತದ್ವತ್ ಆದದ್ದು. ಅದಕ್ಕಂತಾರೆ ಅವರು ಆಸಕ್ತ ಚಿತ್ತ. ಏನಪ್ಪ ಅಂದ್ರೆ ಯಾರು ಇರ್ತಾರೆ, ನನ್ನ ಆಶ್ರಯ ಮಾಡ್ತಾರೆ, ಏನಾದರೂ ನನ್ನ ಬಿಟ್ಟು ಅಳಗಾಡಂಗಿಲ್ಲ. ಅವ್ರು ಹೆಂಗಿರ್ತಾರೆ ಅನ್ನೋದು ಹೇಳ್ತೀನಿ. ಸಣ್ಣ ಕೂಸುಗಳು ಇರ್ತಾವಲ್ರಿ, 2-3 ವರ್ಷದಿಂದ ಇರ್ತಾವೆ. ದೊಡ್ಡ ಅಲ್ಲ, ದೊಡ್ಡ ಅವು ಕಣ್ಣು ಕಿಸ್ತು ಅಂದ್ರೆ ಓಡಿ ಹೊರಗೆ ಹೋಗ್ತಾವೆ. ಗೊತ್ತಾಕದ ನಮ್ಮವ್ವನ ಹೊಡಿತಾಳಂತ. ಈ ಸಣ್ಣ ಇರ್ತಾವಲ್ರಿ, ಅವು ಓಡಿ ಹೋಗಿ ಬರೋಂಗಿಲ್ಲ. ಅವರು ಹೊಡೆದಂಗೆ ಸುತ್ತ ಅಲ್ಲೇ ಸೀರೆ ಸುತ್ತಿ ಹಾಕ್ತಾವೆ, ಎಲ್ಲಿ ಹೋಗಿಲ್ಲ. ಅಳ್ತಾವೆ, ಅವನು ಬಿಡೋಂಗಿಲ್ಲ. ಹಾಗೆ ಅವನು ಸೀರೆ ಹಿಡ್ಕೊಂಡು ಅಳ್ತಾವೆ, ಹಿಂದೆ ಹೋಗ್ತಾವೆ, ಮುಂದೆ ಬರ್ತಾವೆ. ಯಾಕೆ? ಅವನು ಬಿಟ್ಟು ನನಗೆ ಗತಿ ಇಲ್ಲ ಗೊತ್ತದ. ಆ ಹುಡುಗರು ಓಡ್ತಾವೆ ದೊಡ್ಡ. ಇವು ಹೆಂಗೆ ಏನಾದರೂ ಅವನು ಸುತ್ತೇ ಇರ್ತಾವೆ. ಹಾಗೆ ಯಾರ ಮನಸ್ಸು ನನ್ನ ಬಿಟ್ಟು ಇರೋಂಗಿಲ್ಲ, ಇಲ್ಲೇ ಅಳಗಾಡ್ತದ. ಸುಖದಾಗ, ದುಃಖದಾಗ, ಹಾನಿಯೊಳಗೆ, ಲಾಭದಾಗ, ಮಾನದೊಳಗೆ, ಅಪಮಾನದಾಗ, ಒಟ್ಟು ಬಿಟ್ಟು ಅಳಗಾಡಂಗಿಲ್ಲ ನೋಡಿ. ಆ ಸಣ್ಣ ಕೂಸೋಳು ಹೆಂಗೆ ಸೀರೆ ಹಿಡಿಸು ಹಾಗೆ ಹೊಡಿತಾಳೆ, ಹಾಗೆ ಅಳ್ತದೆ, ಅಲ್ಲೇ ಸುತ್ತ ಹಾಕ್ತದೆ. ಹೊಡೆದು ಮತ್ತು ಕೊಳ್ಳಿ ಹಾಕ್ಕೊಂಡು ಮಲಿ ಕುಡಿಸಿ ಆಕಿನ ಹೇಳ್ತಾಳೆ, ಎಷ್ಟು ಹೊಡೆದ್ನೇ ಯವ್ವ ಅಂತ. ಮತ್ತು ಖುಷಿ ಕೊಳ್ಳಿಗೆ ಹಾಕೋತಾಳೆ. ಹೌದಲ್ಲ? ಅದಕ್ಕಂತಾಳೆ ಬಂದರೆ ಬಾ ಅಂತಾಳೆ. ನೀವು ಬಂದರೆ ಬಾ. ಇದಕ್ಕೆ ಬಂದರೆ ಬಾ ಇಲ್ಲ, ಇಲ್ಲೇ ಅದ. ಅದಕ್ಕೆ ಒಳ್ಳಿಗೆ ಹಾಕ್ಕೊಂಡು ತಾಯಿ ಮತ್ತು ಮಲಿ ಕೂಡಿಸ್ತಾಳೆ. ಹಂಗೆ ನನ್ನಲ್ಲಿ ಆಸಕ್ತನಾದ ಚಿತ್ತಿಗೆ ನಾ ಏನು ಮಾಡ್ತೀನಿ? ನಾನೇ ಎತ್ಕೋತೀನಿ, ಬಿಡಂಗಿಲ್ಲ ಅವನಿಗೆ. ಕಾಣದು ಅದು ನಾನು ಬಿಟ್ಟು ಯಾರಿಗೂ ಗತಿ ಇಲ್ಲ. ಅದಕ್ಕೆ ಎಲ್ಲಿ ಓಡಕ್ಕೆ ಹೋಗಕ್ಕೆ ಬರೋಂಗಿಲ್ಲ. ಹಂಗದು ಇವನು ಚಿತ್ತು. ಉಳ್ಕಿದ್ದವ್ರು ದುಃಖಾದ್ರೆ ಮತ್ತೆ ಕಡೆ ಹುಡುಕ್ತದೆ. ಯಾರು ಇಲ್ಲಿದು ಇಲ್ಲಿ ಇದೆ. ಅದಕ್ಕೆ ಮಯ್ಯಾಸಕ್ತ ಮನ ಪಾರ್ಥ ಅಂದ್ರೆ ಯೋಗಂ ಯುಂಜನ್ ಮದಾಶ್ರಯ. ಯೋಗಂ ಮತ್ತು ಯುಂಜನ್ ಎಲ್ಲಿ? ಮದಾಶ್ರಯ. ಅಸಂಶಯಂ ಸಮಗ್ರ ಮಾಂ ಯಥಾಜ್ಞಾಸ ಚಿತ್ತರ್ಚು. ಹಂಗೆ ಇರೋದು ಹೆಂಗೆ ಇದ್ದವ್ರಿಗೆ ಏನು ಸಿಗ್ತದೆ ಅನ್ನೋದು ನಾನು ನಿನಗೆ ಈ ಅಧ್ಯಾಯದಾಗ ಹೇಳ್ತೀನಿ. ಬರೀ ಭಕ್ತಿ ಮಾಡೋದು, ಭಕ್ತಿಯಾಗನೂ ಅದಾವಪ್ಪ, ಭಕ್ತಿ ಮಾಡ್ತಾರೆ ಹೋಗ್ತಾರೆ. ಇಲ್ಲ, ಇದು ಎಲ್ಲಿ ಹೋಗಂಗಿಲ್ಲ ಅವರು. ಸುಖ ಆಗಲಿ, ದುಃಖ ಆಗಲಿ, ಮಾನ ಆಗಲಿ, ಅಪಮಾನ ಆಗಲಿ, ಹಾನಿಯಾಗಲಿ, ಲಾಭ ಆಗಲಿ, ಮಯ್ಯಾಸಕ್ತ ಚಿತ್ತ. ಅದು ಹಾಗೆ ಯಾರು ಇರ್ತಾರೆ ಅದಕ್ಕೆ ನಾವೇನಂತೀವಿ ಅಂದರೆ ಶ್ರದ್ಧಾ ಅಂತೀವಿ. ಅದು ಶ್ರದ್ಧಾ ಅಂತೀವಿ. ವಿಶೇಷವಾಗಿ ಏನಪ್ಪ ಅಂತ ಕೇಳಿದರೆ ಧಾಮ, ಸ್ಥಳ. ಅಂದರೆ ಆಶ್ರಯ. ಆಶ್ರಯ ಶ್ರದ್ಧಾ. ಯಾವುದನ್ನು ತದ್ಧಾಮ ಪರಮಂ ಮಮ ಅಲ್ಲ, ತದ್ಧಾಮ ಪರಮಂ ಮಮ. ಆ ಧಾಮವನ್ನು ಯಾರು ಆಶ್ರಯ ಮಾಡಿಕೊಂಡಾರೆ ಅವ್ರಿಗೆ ಶ್ರದ್ಧಾ ಅಂತ. ಅದು ಬಿಟ್ಟು ಅಡಿಗಾಡಂಗಿಲ್ಲ ಅವರು. ಅಂತಹ ಶ್ರದ್ಧಾ ಬಗ್ಗೆ ಎಲ್ಲರ ಆತ್ಮನಾಗಿರೋ ನನ್ನನ್ನು ಮಧ್ಯವತೆ ಇರೋ ಅಂತರಾತ್ಮನ ಅಲ್ಲಿ ಯಾರು ಸಮಸ್ತವಾಗಿ ಏನಪ್ಪ ಅಂತ ಕೇಳಿದರೆ ನಿಷ್ಠೆಯಿಂದ ಇರ್ತಾರೆ ಅವರಿಗೇನಪ್ಪ ಅಂತಂದರೆ ಅವರು ಜ್ಞಾನಿಗಿಂತಲೂ, ಪರೋಕ್ಷ ಜ್ಞಾನಿಗಿಂತಲೂ, ತಪಸ್ವಿಗಿಂತಲೂ, ದಾನ ಧರ್ಮಿಗಿಂತಲೂ ಅವರು ಶ್ರೇಷ್ಠ ಅಂತ
ಇದು ನನ್ನ ಅಭಿಪ್ರಾಯದ ಅರ್ಜುನ ಅಂತ ಹೇಳಿದರೆ, ಹಾಗಾದ್ರೆ ಆ ಶ್ರದ್ಧಾದ ಬಗ್ಗೆ ನನಗೆ ಹೇಳ್ರಿ. ಶ್ರದ್ಧಾ ಇತ್ತಂದ್ರೆ ದೇವ್ರು ತಾನೇ ಬೆನ್ನು ಹತ್ತಾನೆ ಅಂತೀರಲ್ಲ, ಆ ಶ್ರದ್ಧಾ ಅಂದರೆ ಏನು, ಅದು ಹೆಂಗೆ ಮಾಡಬೇಕು, ಅದು ಎಷ್ಟು ಪ್ರಕಾರ, ಅದರ ರೀತಿ ಏನು ಅಂತ ಕೇಳಿದರೆ 7ನೇ ಅಧ್ಯಾಯದಲ್ಲಿ ಪರಮಾತ್ಮ ಏನಪ್ಪ ಅಂತ ಕೇಳಿದರೆ, ನಿನಗೆ ಸಮಗ್ರವಾಗಿ ಸಂಶಯ ಬರದಂತೆ ನಿನಗೇನಪ್ಪ ಅಂದ್ರೆ ಆ ನನ್ನ ಅಂತರಾತ್ಮದಲ್ಲಿ ಇರುವ ನಿಷ್ಠೆಯ ಬಗ್ಗೆ ನಿನಗೆ ಹೇಳ್ತೀನಿ ಅಂತ ಮತ್ತೆ ನಾಳೆಗೆ